एवं यथोक्तान् यज्ञान् निर्वर्त्य ಈ ರೀತಿಯಾಗಿ ಯಥೋಕ್ತ ಅಂದ್ರೆ ಪೂರ್ವೋಕ್ತ ಅಂತ ಮೇಲೆ ಹೇಳಿದ್ದಾದ ಹಿಂದೆ ಹೇಳಿದ್ದಾದ ಯಜ್ಞಗಳನ್ನು ನಿರ್ವರ್ತ್ಯ ಅಂದ್ರೆ ಉಂಟು ಮಾಡಿ ಅಂತ. ನಿವೃತ್ಯ ಅಂದ್ರೆ ಬಿಟ್ಟು ಅಂತ. ನಿರ್ವರ್ತ್ಯ ಅಂದ್ರೆ ಉಂಟು ಮಾಡಿ ನಿರ್ವರ್ತತೆ. ಅವನು ಆಮೇಲೆ ಯಜ್ಞಶಿಷ್ಟಾಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ ಅಯಂ ಲೋಕೋಶ್ಚ ಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ. ಯಜ್ಞಶಿಷ್ಟಾಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ ನ ಅಯಂ ಲೋಕಃ ತು ಅಸ್ತಿ ಅಯಜ್ಞಸ್ಯ ಕುತಃ ಅನ್ಯಃ ಕುರು ಸತ್ತಮ. ಅಸ್ತಿಯಲ್ಲಿದೆ ಲೋಕಃ ಅಸ್ತಿ ತೂ ಅಲ್ಲ. ನ ಅಯಂ ಲೋಕಃ ಅಸ್ತಿ ಅಯಜ್ಞಸ್ಯ. ಯಜ್ಞಶಿಷ್ಟ ಅಮೃತ ಭುಜ ಯಜ್ಞಶಿಷ್ಟ ಯಜ್ಞವನ್ನು ಮಾಡಿ ಉಳಿದ ಕಾಲದಲ್ಲಿ ಆ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅವರು ಅಮೃತವನ್ನ ಅನುಭವಿಸುವರು ಅಂತ ಅರ್ಥ. ಇಲ್ಲಿ ಏನ್ ತಪ್ಪರ್ಥ ಆಗತ್ತೆ ಅಂದ್ರೆ ಯಜ್ಞದಲ್ಲಿ ನೈವೇದ್ಯ ಮಾಡಿದ್ದನ್ನೇ ತಿನ್ನೋದು ಅಂತ ಸಮ ಬಿಡ್ತಾರೆ. ಯಜ್ಞಶಿಷ್ಟ ಹಾಗೇನಿಲ್ಲ. ಯಜ್ಞಾನುಷ್ಠಾನ ಮಾಡೋದೇ ಬೇರೆ, ಊಟ ಮಾಡೋದೇ ಬೇರೆ. ಇಷ್ಟು ಪ್ರಕಾರ ಯಜ್ಞದಲ್ಲಿ ಪ್ರಾಣಾಂ ಪ್ರಾಣಿ ಸುಖದಿ ಅಪರಿಣೀತ ಆಹಾರ ಅದೆಲ್ಲ ನೈವೇದ್ಯ ಮಾಡೋದೇನೂ ಇಲ್ಲ. ಅಪಾನಿ ಸುಖದಿ ಪ್ರಾಣಿ ನೈವೇದ್ಯ ಏನೂ ಇಲ್ಲ. ಹಾಗೆ ಮೇಲೆ ಹೇಳಿದ ಯಜ್ಞಗಳನ್ನ ಯಾವ್ದಾದ್ರು ಒಂದು ಯಜ್ಞವನ್ನು ಕೈಗೊಂಡು ಯಜ್ಞವಂತನಾಗಿ ಉಳಿದ ಕಾಲದಲ್ಲಿ ಶರೀರ ಸ್ಥಿತಿಗಾಗಿ ಊಟ ಮಾಡೋದು ಇದ್ದೇ ಇದೆಯಲ್ಲ, ಆ ಊಟ ಮಾಡೋದನ್ನೇ ಯಜ್ಞಶಿಷ್ಟ ಅಂತ ಇದ್ದಾರೆ. ಏನ್ ಮಾಡ್ಬಿಡಿ ನೈವೇದ್ಯ ಮಾಡೋದು ಅಂದ್ರೆ ದೇವ್ರ ಪೂಜೆ ಮಾಡಿ ಅಲ್ಲಿ ಮಂಡಲ ಮಾಡಿ ಅದ್ರಲ್ಲಿ ಅನ್ನ ಇಟ್ಟು ಅದಕ್ಕೆ ಪ್ರೋಕ್ಷಣೆ ಮಾಡಿ ಗಾಯತ್ರಿಯಿಂದ ಪರಿಶೀಲನೆ ಮಾಡಿ ಪ್ರಾಣಸ್ವ ಅಪಾನಸ್ವ ಕೊಟ್ಟು ಆಮೇಲೆ ಅದನ್ನ ಊಟ ಮಾಡೋದು ಯಜ್ಞಶಿಷ್ಟಾಮೃತ ವಿಧಾನ. ಹಾಗೇನಿಲ್ಲ. ಇಲ್ಲಿ ಭಗವಂತ ಹೇಳ್ತಾ ಇರೋದು ಯಜ್ಞಾನುಷ್ಠಾನ ಮಾಡೋದಿದೆಯಲ್ಲ, ಹಿಂದೆ ಹೇಳಿದ್ದಾರೆ ಯಜ್ಞ, ಅದನ್ನು ಅನುಷ್ಠಾನ ಮಾಡಿದ್ಮೇಲೆ ಶಿಷ್ಟನ ಉಳಿದ ಕಾಲದಲ್ಲಿ ಊಟ ಮಾಡುವ ಒಂದು ಪದ್ಧತಿ ಇದೆಯಲ್ಲ, ಊಟ ಮಾಡ್ಲೇಬೇಕಲ್ಲ ಮನುಷ್ಯ. ಅವರು ಅಮೃತವನ್ನು ತಿನ್ನೋರು ಅಂತ ಇದ್ದಾನೆ. ಯಜ್ಞಾನುಷ್ಠಾನ ಮಾಡದೆ ತಿನ್ನೋರು ವಿಷವನ್ನು ತಿಂತಾರೆ, ಅನ್ನ ತಿನ್ನೋರಲ್ಲ. ಯಜ್ಞಾನುಷ್ಠಾನ ಮಾಡಿ ತಿನ್ನೋರು ಅನ್ನ ತಿಂತಾರೆ, ಅದು ಅಮೃತವನ್ನು ತಿಂತಾರೆ. ಆ ಅನ್ನ ಅಮೃತ ಅಂತ. ಇಬ್ಬರು ಅನ್ನ ತಿಂತಾರೆ. ಯಜ್ಞಾನುಷ್ಠಾನ ಮಾಡಿ ಅನ್ನ ತಿನ್ನುವರು ವಿಷಾನ್ನ ತಿಂತಾರೆ, ಯಜ್ಞಾನುಷ್ಠಾನ ಮಾಡಿ ಅನ್ನ ತಿನ್ನುವರು ಅಮೃತಾನ್ನವನ್ನು ತಿಂತಾರೆ ಅಂತ ಇದ್ದಾನೆ ಅಷ್ಟೇ. ಯಜ್ಞ ಶಿಷ್ಟ ಶಬ್ದಕ್ಕರ್ಥ ಶಿಷ್ಟ ಕಾಲೇ ಅಂತ ಅರ್ಥ. ಯಜ್ಞದಲ್ಲೇ ಶಿಷ್ಟವಾದದ್ದು ಅಂತ ಅರ್ಥ ಅಲ್ಲ. ಯಜ್ಞಾನುಷ್ಠಾನ ಕೃತ್ವ ಶಿಷ್ಟ ಕಾಲೇ ಯೇ ಅನ್ನಂ ಭುಂಜತೆ ತೇ ಅಮೃತ ಭುಜ. ಹಂಗೆ ಅವರು ಸನಾತನಂ ಬ್ರಹ್ಮ ಯಾಂತಿ. ಸನಾತನವಾದ ಬ್ರಹ್ಮ ಅಂದ್ರೆ ಚಿರಂತನವಾದ ಬಹಳ ಪ್ರಾಚೀನವಾದ ಬ್ರಹ್ಮನ್ನ ಅಂದ್ರೆ ಎರಡು ಅರ್ಥ ಮಾಡ್ಬೋದು. ಸತ್ವಜ್ಞಾನವನ್ನು ಪಡ್ಕೊಳ್ತಾರೆ ಕ್ರಮೇಣ ಅಂತ ಒಂದು ಅರ್ಥ ಮಾಡ್ಬೋದು, ಇಲ್ಲ ಸತ್ಯ ಉತ್ತಮ ಲೋಕವನ್ನು ಪಡ್ಕೊಳ್ತಾರೆ ಅಂತ ಅರ್ಥ ಮಾಡ್ಬೋದು. ಯಜ್ಞಾನುಷ್ಠಾನ ಮಾಡುವವರಿಗೆ ಒಳ್ಳೆ ಸದ್ಗತಿ ಆಗುತ್ತೆ, ಉತ್ತಮ ಲೋಕ ಪ್ರಾಪ್ತಿ ಆಗುತ್ತೆ ಅಂತ. ಆದ್ರೆ ಹೇ ಕುರುಸತ್ತಮ, ಕುರುಸತ್ತರ ಕುರುಸತ್ತಮ. ಕುರುವಿನಲ್ಲಿ ಶ್ರೇಷ್ಠವಾದವನು ಕುರುವಿನಲ್ಲಿ ಉತ್ತಮ ಕುರುಸತ್ವ, ಇನ್ನು ಜಾಸ್ತಿ ಉತ್ತಮ ಕುರುಸತ್ತರ. ಕುರುಸತ್ತಮ ಸೂಪರ್ಲೇಟಿವ್, ಸತ್ತರ ಕಂಪಾಲೇಟಿವ್, ಕಂಪೇರಿಟಿವ್ ಸೂಪರ್ಲೇಟಿವ್. ಕುರುಸತ್ತಮ ಈ ಲೋಕವೂ ಇಲ್ಲ ಯಾರಿಗೆ? ಅಯಜ್ಞನಾದವನಿಗೆ. ಈ ಲೋಕದಲ್ಲಿ ಅನ್ಯ ಲೋಕ ಕುತಃ ಎಲ್ಲಿಂದ ಬರುತ್ತೆ? ಹೇಗೆ ತಾನೇ ಬರುತ್ತೆ?
ಮತ್ತೊಂದಾಗ ಪುಣ್ಯಲೋಕ. ಈ ಲೋಕದಲ್ಲೇ ಸುಖ ಇಲ್ಲ ಅವನಿಗೆ, ಇಲ್ಲೇ ನೆಮ್ಮದಿ ಇಲ್ಲ, ಇಲ್ಲೇ ಆನಂದ ಇಲ್ಲ, ಇಲ್ಲೇ ಶಾಂತಿ ಏನೂ ಇಲ್ಲ. ಇನ್ನು ಪುಣ್ಯಲೋಕ ಪ್ರಾಪ್ತಿ ಹೆಂಗಾಗುತ್ತೆ? ಯಜ್ಞವನ್ನು ಮಾಡದೇ ಇದ್ದವನಿಗೆ ಭಗವಂತ ಅಯಜ್ಞನಾದವನು ಬೈತಾ ಇದ್ದಾನೆ. ಅಯಜ್ಞನಾಗಿರಬಾರ್ದು, ಯಾವ್ದಾದ್ರು ಒಂದು ಯಜ್ಞಕ್ಕೆ ತಮ್ಮನ್ನು ಕೂಡಿಸಬೇಕು. ಪ್ರತಿನಿತ್ಯ ಗೀತಾ ಪಾರಾಯಣ ಮಾಡೋದು ಒಂದು ಯಜ್ಞವೇ. ದಿನಾ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇಮತಿ ತಂದವನು. ಅಧ್ಯಕ್ಷತೆ ಏಮಂ ಧರ್ಮಂ ಧನ್ವಾದಮಾವಯೋ ಜ್ಞಾನ ಯಜ್ಞೇನ ತೇನಾಹಂ ಅಂದ. ಪ್ರತಿನಿತ್ಯ ಗೀತಾ ಪಾರಾಯಣ ಮಾಡೋದು ಒಂದು ಯಜ್ಞ. ಪ್ರತಿನಿತ್ಯ ಪಂಚಭೂತಗಳಿಗೆ ಆಹಾರ ಕೊಡುವುದು ಯಜ್ಞ. ಪ್ರತಿನಿತ್ಯ ವೇದಾಧ್ಯಯನ ಮಾಡುವುದು ಯಜ್ಞ. ಪ್ರತಿನಿತ್ಯ ಬೇರೆ ಇದೆಲ್ಲ ಮಾಡುವುದು ಅಂತೂ ಇದ್ದೇ ಇದೆ. ಅದು ನೋಡ್ತಾ ಇದ್ರು. ಹೇಳಿದ ಯಜ್ಞ ಅಂದ್ರೆ ತಪಸ್ ಅಂತ ಇಟ್ಕೋಬಹುದು. ಹಂಗಿದ್ರೆ ಇಲ್ಲಿ ನೀವ್ ಹೇಳೋ ಪ್ರಕಾರ ಎಲ್ಲವೂ ಏನಾದ್ರೂ ತಪಸ್ ಮಾಡ್ತಾ ಇರೋದನ್ನ ಯಜ್ಞ ಅಂತ ಕರಿಬೋದಾ? ಕರಿಬಹುದು. ಯಜ್ಞ ತಪಸ್ಸು ಯಜ್ಞ. ಯಜ್ಞ ದೊಡ್ಡದು, ಯಜ್ಞದಲ್ಲಿ ತಪಸ್ಸು ಒಂದು ಕರೆ. ಓಕೆ, ತಪಸ್ ಮಾತ್ರ ಯಜ್ಞ ಅಲ್ಲ, ತಪಸ್ಸು ಯಜ್ಞ, ಸ್ವಾಧ್ಯಾಯವೂ ಯಜ್ಞ, ಎಲ್ಲಾ ವ್ರತ ನಿಯಮಗಳು ಯಜ್ಞ, ಪಾರಾಯಣಾದಿಗಳು ಯಜ್ಞ. ಯಜ್ಞ ಅಂದ್ರೆ ಏನು ಅಂದ್ರೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಗುರುಗಳೇ? ಅರ್ಥ ಆಯ್ತು ಒಂಥರ, ಆದ್ರೆ ಸ್ವಲ್ಪ ಇನ್ನ ಕ್ಲಾರಿಟಿ ಬರ್ಬೇಕು ಅಂತ ಅಷ್ಟೇ. ತನ್ನತನವನ್ನು ಕಳ್ಕೊಳಕ್ಕಿರತಕ್ಕಂತಹ ಸಾಧನವನ್ನೇ ಯಜ್ಞ ಅಂತಾರೆ. ತನ್ನತನವನ್ನು ಕಳ್ಕೊಳ್ಳಕ್ಕೆ ಇರುವ ಸಾಧನ, ತನ್ನ ಅಭಿಮಾನ, ತನ್ನ ಪರಿಚ್ಛೇದ, ಪರಿಚಿತ್ತಿ ಅಭಿಮಾನ ಕಳ್ಕೊಳಕ್ಕಿರುವ ಸಾಧನವಲ್ಲ ಯಜ್ಞ. ಗುರುಗಳೇ, ಅದು ನಮ್ಮಂತ ಸಾಧಕರಿಗೆ ಈಗ ಜನ ಸುಮ್ನೆ ಇದು ದುಡ್ಡು ಬರೋದಕ್ಕೂ ಯಜ್ಞ ಮಾಡ್ತಾರಲ್ಲ, ಏನಾದ್ರು ಮೆಟೀರಿಯಲ್ ಗೇನ್ಸ್ಗೂ ಮಾಡ್ತಾರಲ್ಲ, ಕಾಮ್ಯ ಯಜ್ಞ ಅದು. ಅದಕ್ಕೂ ಯಜ್ಞ ಮಾಡ್ತಾರೆ. ಯಜ್ಞ ಹೇಳ್ತಾ ಇಲ್ಲ ಭಗವಂತ ಇಲ್ಲಿ, ಅದಾಗಲ್ವಾ? ಇಲ್ಲಿ ಹೇಳ್ತಾ ಇಲ್ಲ, ಅದನ್ನು ಯಜ್ಞ ಅಂತಾರೆ ತಾನೆ? ಆ ಯಜ್ಞ ಅಂತಾರ, ಅದು ಗೌಣ. ಭಗವಂತ ಮುಖ್ಯಾರ್ಥದಲ್ಲಿ ಯಜ್ಞ ಸ್ವರೂಪನಾದ ಪರಮಾತ್ಮನ ಮುಟ್ಟೋದಕ್ಕಿರೋ ಎಲ್ಲಾ ಸಾಧನವೂ ಯಜ್ಞವೇ. ಪರಮಾತ್ಮನು ಯಜ್ಞೋ ಯಜ್ಞಪತಿ ಯಜ್ಞ ಯಜ್ಞಾಂಗೋ ಯಜ್ಞವಾಹನ, ಪರಮಾತ್ಮನ ಯಜ್ಞ ಸ್ವರೂಪ ಅಂತ ಸುಳ್ಳು ಹೇಳಿದೆ. ಎಲ್ಲವೂ ಯಾವನು ಕಳ್ಸ್ಕೊಂಡು ಪರಿಪೂರ್ಣ ಅಸಂಗನಾಗಿ ಕೇವಲನಾಗಿದ್ದಾನೋ ಅವನು ಯಜ್ಞ ಸ್ವರೂಪ. ಅಲ್ಲಿ ಯಜ ದೇವ ಪೂಜಾ ಅದು ಆ ಧಾತುವಿಂದ ಬಂದಿದೆ. ಯಜ್ಞ ಅಂದ್ರೆ ಪೂಜ್ಯನು ಅಂತ ಅರ್ಥ, ಪೂಜನೆ ಅಂತ ಅರ್ಥ. ಆ ಭಗವಂತನ ಆರಾಧನೆ ಮಾಡುವುದೇ ಯಜ್ಞವೇ. ಯಾವ ಕ್ರಮದಲ್ಲಾದ್ರೂ ಮಾಡ್ಲಿ, ಭಗವಂತನ ಆರಾಧನೆ ಅಷ್ಟು ಯಜ್ಞವಾಗುತ್ತೆ. ತಪಸ್ಸು ಒಂದಿದು, ಅದು ಕಾಮ್ಯವಾಗಿ ಮಾಡಿದ್ರೆ ಅದು ಐಹಿಕ ಫಲವಾಗುತ್ತೆ, ಅದು ಅದ್ರಲ್ಲಿ ಕೊರತೆ ಬರುತ್ತೆ. ಕಾಮ್ಯಕರ್ಮ ಮುಖ್ಯಾರ್ಥದಲ್ಲಿ ಯಜ್ಞ ಅನಿಸ್ಕೊಳ್ಳಲ್ಲ. ಯಜ್ಞಕ್ಕೆ ಪರಮಾತ್ಮ ಸೇರೋದು ಅನ್ನೋ ಸಂಬಂಧ ಇರಬೇಕು. ಪರಮಾತ್ಮನ ಪರಿಚಯ, ಪರಮಾತ್ಮ ಸೇರೋದು ಇರಬೇಕು. ಯಜ್ಞಶಿಷ್ಟಾಮೃತ, ಯಜ್ಞದಲ್ಲಿ ಶಿಷ್ಟವಾದ ಅಮೃತವನ್ನು ಒಬ್ಬರು ಅವರು ಸನಾತನ ಬ್ರಹ್ಮ ಸೇರ್ಕೊಳ್ತಾರೆ. ಅಯಜ್ಞನಾಗಿ ಈ ಲೋಕವೂ ಇಲ್ಲ, ಇನ್ನು ಮುಂದೆ ಉತ್ತಮ ಲೋಕ ಎಲ್ತಾನೆ ಬರುತ್ತೆ ಅಂತ. ಯಜ್ಞಶಿಷ್ಟಾಮೃತ ಭುಜ ಯಜ್ಞಾನಾಂ ಶಿಷ್ಟಂ ಯಜ್ಞಶಿಷ್ಟಂ, ಯಜ್ಞಗಳಲ್ಲಿ ಉಳಿದದ್ದು, ಯಜ್ಞಗಳಿಗೆ ಉಳಿದದ್ದು ಯಜ್ಞಾನುಷ್ಠಾನ ಮಾಡಿ ಆಮೇಲೆ ಉಳಿದಂತಹ ಸಮಯದಲ್ಲಿ ತಿನ್ನುವ ಆಹಾರ, ಅದು ಅಮೃತವಾದ ಆಹಾರ, ಅದನ್ನು ತಿನ್ನುವರು ಅರ್ಥ. ಭಾಷೆಗಳು ಸ್ಪಷ್ಟಪಡಿಸ್ಲೇ ಇಲ್ಲ. ಯಜ್ಞಶಿಷ್ಟಂಚ ತತ್ ಅಮೃತಂಚ ಯಜ್ಞಶಿಷ್ಟಾಮೃತಂ ತದ್ಭುಂಜತೆ ಇತಿ ಯಜ್ಞಶಿಷ್ಟಾಮೃತ ಭುಜ. ಮುಂದೆ ಹಾಕಿ ಬಂದಿದ್ದಾರೆ ಯಶೋಕ್ತಾಂಗಿ ಕೃತ್ವ. ಅಲ್ಲಿ ಯಜ್ಞಶಿಷ್ಟ, ಯಜ್ಞದಲ್ಲಿ ಯಜ್ಞಾನುಷ್ಠಾನ ಮಾಡಿ ಉಳಿದದ್ದಾದ ಮತ್ತು ಅಮೃತವೂ ಆದ ಅನ್ನವನ್ನು ತಿನ್ನುವರು ಯಜ್ಞಶಿಷ್ಟಾಮೃತ ಭುಜರು. ಯಜ್ಞಾನುಷ್ಠಾನ ಮಾಡಿ ಉಳಿದದ್ದಾದ ಸಮಯದಲ್ಲಿ ಅನ್ನವನ್ನು ತಿನ್ನುವಂಥವ್ರು ಯಾರಿಗಾರೋ ಅವರು ಯಜ್ಞಶಿಷ್ಟಾಮೃತ ಭುಜರು ಅಂದ್ರು. ಮತ್ ಬರೀತಾರೆ ಯಥೋಕ್ತ ಯಜ್ಞಾನ್ ಕೃತ್ವ ತಚ್ಛಿಷ್ಟೇನ ಕಾಲೇನ ಯಥಾವಿಧಿ ಚೋದಿತಂ ಅನ್ನಂ ಅಮೃತಾಖ್ಯಂ ಭುಂಜತೆ ಯೇ ಚೇ ಯಜ್ಞಶಿಷ್ಟಾಮೃತ ಭುಜ. ಮೇಲೆ ಹೇಳಿದ್ದಾದ ಯಜ್ಞಗಳನ್ನ ಅನುಷ್ಠಾನ ಮಾಡಿ ನಡೆಸಿ, ಅನೇಕ ಯಜ್ಞವನ್ನು ಹೇಳಿದ್ನಲ್ಲ ಭಗವಂತ. ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ, ಸ್ಥಾಪನೆ ಅಂತ ಅನೇಕ ಯಜ್ಞಗಳನ್ನು ಹೇಳಿದ್ನಲ್ಲ. ಅಲ್ಲಿ ಹೇಳಿದ ಯಜ್ಞಗಳಲ್ಲಿ ಯಾವ್ದಾದ್ರು ಒಂದು ಯಜ್ಞವನ್ನು ಮಾಡಿ, ಒಂದೇ ಮಾಡ್ಬೇಕಂತಿಲ್ಲ, 3-4 ಮಾಡ್ಬೋದು. ಅದರಲ್ಲೇನು ಒಂದ್ ಮಾಡ್ಬೇಕು, 2 ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡ್ಬೋದು. ಏನಿಲ್ಲ, ಆ ಟೈಮೇ ಬೇರೆ, ಟೈಮ್ ಬೇರೆ. ಅದು ಮಾಡೋ ಟೈಮೇ ಬೇರೆ, ಟೈಮ ಮಾಡೋದು ಬೇರೆ. ಪೂಜೆನೂ ಮಾಡ್ತಾರೆ, ಬ್ರಹ್ಮಯಜ್ಞ ಮಾಡ್ತಾರೆ, ಪಂಚಮಹಾಯಜ್ಞ ಮಾಡ್ತಾರೆ, ವೇದಾಧ್ಯಯನ ಮಾಡ್ತಾರೆ, ಇನ್ನು ಧ್ಯಾನ ಯೋಗನೂ ಮಾಡ್ತಾರೆ, ಪ್ರಾಣಾಪಾನಾದಿಗೂ ಮಾಡ್ತಾರೆ. ಮಾಡ್ಬೋದು. ಮೇಲೆ ಹೇಳಿದ್ದಾರೆ ಯಜ್ಞಗಳನ್ನ ಮಾಡಿ
ಅದನ್ನು ಉಳಿದ ಕಾಲದಿಂದ ಅಂತ, ಉಳಿದ ಕಾಲದಿಂದ ಯಜ್ಞಾನುಷ್ಠಾನವಿಲ್ಲದೆ ಇರುವ ಕಾಲದಿಂದ ಯಥಾವಿಧಿ ತೋರಿದ ಬಹಳ ಮುಖ್ಯ. ವಿಧಿಯಿಂದೇ ಶಾಸ್ತ್ರವಾಕ್ಯ, ಶಾಸ್ತ್ರವಾಕ್ಯದ ಹೇಳಿದ್ದಾದ ಅನ್ನವನ್ನೇ ತಗೋಬೇಕು ಅಂತ. ವಿಧಿ ನಿಷಿದ್ಧವಾದ ಅನ್ನವನ್ನು ತಗೋಬಾರ್ದು. ಯಥಾವಿಧಿ ಚೋದಿತಂ, ವಿಧಿ ಅನತಿಕ್ರಮೆ ಯಥಾವಿಧಿ. ವಿಧಿನ ಶಾಸ್ತ್ರವಾಕ್ಯಕ್ಕೆ ವಿಧಿ ಅಂತಾರೆ. ಶಾಸ್ತ್ರವಾಕ್ಯದಲ್ಲಿ ಯಾವ ಅನ್ನ ತಿನ್ಬೇಕು, ಯಾವ ರೀತಿ ಅನ್ನವನ್ನು ತಗೋಬೇಕು ಅಂತ ಹೇಳಿದಾರೋ ಅಲ್ಲಿ ಕಾಲವನ್ನು ಹೇಳಿದ್ದಾರೆ, ಅನ್ನವನ್ನು ಹೇಳಿದ್ದಾರೆ, ಆಮೇಲೆ ಇದನ್ನು ಹೇಳಿದ್ದಾರೆ, ಸ್ವರೂಪ ಕ್ವಾಂಟಿಟಿ ಎಲ್ಲ ಹೇಳಿದ್ದಾರೆ. ಇಷ್ಟೇ ತಿನ್ಬೇಕು, ಇದನ್ನೇ ತಿನ್ಬೇಕು, ಈ ಟೈಮಲ್ಲೇ ತಿನ್ಬೇಕು. ಪಂಚಮೇಹ ನಿಷಷ್ಠೇವ ಶಾಕಂ ಪಚತಿ ಯೋ ಗೃಹೇ ಅನುನೀಚ ಪ್ರವಾಸೀಚ ಸನರ ಸುಖ ಮೇಧತೆ. ಇದರಲ್ಲಿ ಯಕ್ಷಪ್ರಶ್ನೆಯಲ್ಲಿ ಧರ್ಮರಾಜ ಅಂತ ಬರ್ತದೆ. 11:30 12 ಗಂಟೆ ಒಳಗೆ ತಿನ್ಬೇಕಂತೆ ಒಂದು ಪಂಚಮೇಹ ನಿಷಷ್ಠೇವ. ಮತ್ತೆ ರಾತ್ರಿ ಜಿಸ್ಪ ಗಿರಂ ಎರಡೇ ಹಾಕು, ಅದು ಅಗ್ನಿಹೋತ್ರ ಸಮಾನ ಅಂತ. ಇನ್ನು ಒಂದೊತ್ತು ತಿಂದ್ರೆ ಊಟನೇ ಮಾಡಿಲ್ಲ ಅಂತ. ಅದು ಔಪವಸ್ತಮೇವ ಕಾಲಾಂತರೇ ಭೋಜನಂ. ಕಾಲಯೋರ್ ಭೋಜನಂ ಕಾಲಾಂತರೇ ಭೋಜನಂ ಅಂತ. 2 ಕಾಲದಲ್ಲಿ ಊಟ ಮಾಡೋದು ಭೋಜನ, ಒಂದೇ ಹೊತ್ತು ಊಟ ಮಾಡೋದು ಉಪವಾಸಕ್ಕೆ ಸಮಾನ ಅಂತಾರೆ. ತೃಪ್ತಿಷ್ಟಾನ್ನಸ್ಯ, ಹೊಟ್ಟೆ 2 ಹೊತ್ತು ಊಟ ಮಾಡೋದು ತೃಪ್ತಿ ಆಗೋದು ಊಟ ಮಾಡ್ಬಾರ್ದಂತೆ. 1 ಹೊತ್ತು ಊಟ ಮಾಡೋದು ತೃಪ್ತಿ ಆಗೋರು ಊಟ ಮಾಡ್ಬೋದಂತೆ. ಅದು ಇನ್ನೊಂದ್ಸಲ ತಗೋಬಾರ್ದು, ಏನು ತಗೋಬಾರ್ದು. ನೀರ್ ಬಿಟ್ಟು ಏನು ತಗೋಬಾರ್ದು. 1 ಹೊತ್ತು ಊಟ ಮಾಡೋರು ಎಷ್ಟೋ ಜನ ಇದ್ದಾರೆ ಒಂದೇ ದಿನಕ್ಕೆ. ನಾನು ಯಾರು ಕೇಳಿದೆ ಅವತ್ತು, ಒಂದೇ ಹೊತ್ತು ಊಟ ಮಾಡ್ತೀನಿ ಯಾವ್ದೋ ಒಂದಪ್ಪ ನಂಗೆ. ಅದೊಂದು ಇದು ನಮಗೆ ಮೂಗು ಹತ್ಬೇಕು. ವಿಧಿ ಅಂದ್ರೆ ವಿಧಿ ಅನತಿಕ್ರಮೆ ಯಥಾ ವಿಧಿ, ಶಾಸ್ತ್ರ ವಿಧಿಯನ್ನ ಅನುಸರಿಸಿ ಅದರಲ್ಲಿ ಚೋದಿತರು ಹೇಳಿದ್ದಾದ ರೀತಿಯಿಂದ ಅನ್ನವನ್ನ ಅಂದ್ರೆ ಅಮೃತಾಭ್ಯಾಸನ ಅನ್ನವನ್ನ ಯಾರು ತಿನ್ನುತ್ತಾರೋ ಅವರು ಯಜ್ಞಶಿಷ್ಟ ಅಮೃತ ಭುಜರು ಅಂದ್ಬಿಟ್ರು. ಯಾಂತಿ ಗಚ್ಚಂತಿ ಬ್ರಹ್ಮ ಸನಾತನಂ ಚಿರಂತರಂ. ಅವರೆಲ್ಲರೂ ಸನಾತನವಾದ ಚಿರಂತನವಾದ ಬ್ರಹ್ಮವನ್ನೇ ಸೇರ್ಕೊಳ್ತಾರೆ, ಬ್ರಹ್ಮವನ್ನೇ ಪಡ್ಕೊಂಡ್ಬಿಡ್ತಾರೆ ಎಂದು. ಅದ್ ಹೆಂಗೆ ಬರೀತಾರೆ. ಮುಖ್ಯವಶ್ಚೇತ್ ಕಾಲಾತಿಕ್ರಮಾಪೇಕ್ಷೆ ಆಯ್ತು ಸಾಮರ್ಥ್ಯಾಗಮ್ಯತೆ. ಮುಮುಕ್ಷುಗಳಾಗಿದ್ದು ಯಜ್ಞಾನುಷ್ಠಾನ ಮಾಡ್ತಾ ಇದ್ರೆ ಎಷ್ಟೋ ಕಾಲ ಕಳೆದರೆ ಚಿತ್ತಶುದ್ಧಿಯಾಗಿ ಚಿತ್ತೈಕಾಕೃತಿ ಬಂದು ಗುರುವಾಕ್ಯವನ್ನು ಶ್ರವಣ ಮಾಡ್ತಾ ಅಂತರ್ಮುಖತೆ ಬೆಳ್ಕೊಂಡು ಆತ್ಮವಿಚಾರ ಮಾಡ್ತಾ ಕಂಡ್ಕೊಳ್ತಾರೆ ಅಂತ. ಅದರಲ್ಲಿ ಈ ಯಜ್ಞಾನುಷ್ಠಾನದಿಂದ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆಗೋದ್ರಿಂದ ಚಿತ್ತೈಕಾಗ್ರತೆ ಬರುತ್ತೆ. ಚಿತ್ತೈಕಾಗ್ರತೆ ಬಂದ್ಮೇಲೆ ಸೂಕ್ಷ್ಮ ವಸ್ತುವನ್ನು ದೃಷ್ಟಿಸಿ ನೋಡುವ ಒಂದು ಸಾಮರ್ಥ್ಯ ಬರುತ್ತೆ. ಅದರಿಂದ ತತ್ವ ಗೊತ್ತಾಗುತ್ತೆ, ಅವು ಕಣ್ಮುಕ್ತರಾಗ್ತಾರೆ. ಇನ್ನು ಸಗುಣ ಬ್ರಹ್ಮ ಅದೇ ಚಿತ್ತಶುದ್ಧಿ ಚಿತ್ತ ಏಕಾಗ್ರತೆ ಬೇರೆ ಅಲ್ವಾ? ಚಿತ್ತಶುದ್ಧಿ ಯಜ್ಞದಿಂದ ಬರುತ್ತೆ, ಕರೆಕ್ಟ್. ಚಿತ್ತ ಏಕಾಗ್ರತೆ ಬೇರೆ ಇರುತ್ತೆ ಅಲ್ವಾ? ಚಿತ್ತಶುದ್ಧಿ ಇದ್ದವರಿಗೆ ಚಿತ್ತ ಏಕಾಗ್ರತೆ ಬರೋದು. ಅದು ನ್ಯಾಚುರಲ್ ಆಗಿ ಏನು ಬರಲ್ಲ, ಅದು ಬೇರೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅದು ಏಕಾಗ್ರತೆ ಯಾವ್ದೆಲ್ಲ ಇರುತ್ತೆ. ಸಿನಿಮಾದಲ್ಲಿ ಏಕಾಗ್ರತೆ, ಕಥೆ ಕಾದಂಬರಿ ಏಕಾಗ್ರತೆ ಇರುತ್ತೆ. ಆದ್ರೆ ಆತ್ಮವಸ್ತುವಿನ ಏಕಾಗ್ರತೆ ಬರ್ಬೇಕಾದ್ರೆ ಚಿತ್ತಶುದ್ಧಿ ಬೇಕು. ಇನ್ನು ಲೌಕಿಕವಾದ ಮೆಷಿನ್ ಕೆಲಸ ಮಾಡೋರು ಅಲ್ಲಿ ಏಕಾಗ್ರತೆಯಿಂದ ಮಾಡ್ತಾರೆ. ಮಿಷನ್ ಕೆಲಸ ಮಾಡೋರು, ವಿಜ್ಞಾನಿಗಳು ಲ್ಯಾಬ್ ಅಲ್ಲಿ ಕೆಲಸ ಮಾಡುವಾಗಲೂ ಏಕಾಗ್ರತೆಯಿಂದ ಮಾಡ್ತಿರ್ತಾರೆ. ಸೈಂಟಿಸ್ಟ್ನವರು ಪ್ರತಿಯೊಂದು ಕೆಲಸಕ್ಕೂ ಏಕಾಗ್ರತೆ ಬೇಕು. ಆದ್ರೆ ಹೊರಗಿನ ವಿಷಯಕ್ಕೆ ಏಕಾಗ್ರತೆಗಿಂತ ಆತ್ಮ ವಿಷಯಕ್ಕಿರೋ ಏಕಾಗ್ರತೆ ಇದೆಯಲ್ಲ, ಅದನ್ನ ಇಲ್ಲಿ ಹೇಳ್ತಿರೋದು. ಅಲ್ಲಿ ಮನಸ್ಸಿಗೆ ವಿಷಯ ಮಾಡ್ಕೊಳ್ಳೋ ಏಕಾಗ್ರತೆ, ಇಲ್ಲಿ ಎಲ್ಲವನ್ನು ಕಳ್ಸ್ಕೊಳ್ಳೋ ಏಕಾಗ್ರತೆ, ಎಲ್ಲವನ್ನು ಕಳ್ಸ್ಕೊಂಡು ತಾನಾಗಿ ಉಳಿಯೋ ಏಕಾಗ್ರತೆ ಇದು. ಕೇವಲನಾಗಿ ಉಳಿಬೇಕು. ಮನಸ್ ಸಂಬಂಧವನ್ನು, ಬುದ್ಧಿ ಸಂಬಂಧವನ್ನು, ಅಹಂಕಾರ ಸಂಬಂಧವನ್ನು ಬಿಟ್ಕೊಂಡು ನಿಲ್ಲುವ ಒಂದು ವಿಶೇಷತೆ, ಒಂದು ಸ್ಕಿಲ್. ಹಾಗಾದ್ರಿಂದ ಚಿತ್ತಶುದ್ಧಿಯಿಂದ ಚಿತ್ತೈಕಾಗ್ರತೆ ಬರುತ್ತೆ. ಅವರು ಮುಮುಕ್ಷುಗಳಾಗಿದ್ರೆ ಎಷ್ಟೋ ಕಾಲ ಕಳೆದ ಮೇಲೆ ಕಾಲ ಅತಿಕ್ರಮ ಅಂದ್ರೆ ದಾಟ್ ಹೋಗೋದು, ಅದರ ಅಪೇಕ್ಷೆಯಿಂದ ಬ್ರಹ್ಮವನ್ನು ಪಡ್ಕೊಳ್ತಾರೆ ಅಂತ ಅರ್ಥಬಲದಿಂದ ಇದು ಗೊತ್ತಾಗತ್ತೆ ಅಂತ ಇದೆ. ಸಾಮರ್ಥ್ಯದಿಂದ ಅರ್ಥೇನ ಸಾಮರ್ಥ್ಯದಿಂದ ಸಾಮರ್ಥ್ಯಂ. ಅರ್ಥಬಲದಿಂದ ಅಂದ್ರೆ ಏನು, ಈ ಯಜ್ಞ ಮಾಡ್ಕೊಳ್ಳೇನೆ ಬ್ರಹ್ಮ ಪಡ್ಕೊಂಡ್ಬಿಡ್ತಾರ ಡೈರೆಕ್ಟ್ ಆಗೋಲ್ಲ. ಇದರಿಂದ ಯಜ್ಞಾನುಷ್ಠಾನ ಮಾಡಿ ಚಿತ್ತಶುದ್ಧಿ, ಚಿತ್ತೈಕಾಗ್ರತೆ ಮತ್ತೆ ಸೂಕ್ಷ್ಮ ವಸ್ತು ಆತ್ಮನ್ನು ನೋಡುವಂತಹ ಒಂದು ಸಾಮರ್ಥ್ಯ ಇದರಿಂದ ಕಂಡ್ಕೊಳ್ತಾರೆ ಅಂತ, ಕಾಲಕ್ರಮೇಣ ಗೊತ್ತು ಮಾಡ್ಕೊಳ್ತಾರೆ ಅಂತ ಅರ್ಥ ಆಗುತ್ತೆ. ಆದರೆ
ಯಾರು ಅಯಜ್ಞನಾಗಿದ್ದಾನೋ ಅವನಿಗೆ ನಾಯಂ ಲೋಕಃ ಸರ್ವಪುರಾಣಿ ಸಾಧಾರಣೋಪಿ ಅಸ್ತಿ ಯಥೋಕ್ತಾನ ವಿಜ್ಞಾನ ಏಕೋಪಿ ಯಜ್ಞಃ ಯಸ್ಯ ನಾಸ್ತಿ ಸಹ ಅಯಜ್ಞಃ. ಯಾರು ಅಯಜ್ಞನೋ, ಯಾವ ಯಜ್ಞವನ್ನು ಮಾಡದೇ ಇರುವಾತನೋ ಅವನಿಗೆ ಎಲ್ಲಾ ಪ್ರಾಣಿಗಳಿಗೂ ಸಾಧಾರಣವಾದ ಈ ಲೋಕವೇ ಇಲ್ಲ. ಈ ಲೋಕವೇ ಇಲ್ಲ ಅರ್ಥ ಏನೋ, ಈ ಬದುಕೆ ಅವ್ನಿಗೆ ಚೆನ್ನಾಗಿರಲ್ಲ, ಶಾಂತಿ ಸುಖ ನೆಮ್ಮದಿ ಕೊಡಲ್ಲ ಅಂತ ಅಷ್ಟೇ ಅರ್ಥ. ಈ ಲೋಕದಲ್ಲಿ ಇರ್ತಾನೆ, ಬದುಕಿರ್ತಾನೆ, ಆದ್ರೆ ದಿನಾ ಕಾಯಿಲೆ, ದಿನಾ ಮನಸ್ಸಲ್ಲಿ ದ್ವಂದ್ವಗಳು, ಬೇಜಾರು, ದುಃಖ, ಅಶಾಂತಿ, ಕೋಪತಾಪ, ಏನೋ ಅಡಚಣೆಗಳು, ಒಂದು ನೆಮ್ಮದಿ ಇರಲ್ಲ. ಯಜ್ಞಾನುಷ್ಠಾನ ಮಾಡಿದ ಮನುಷ್ಯನಿಗೆ ಈ ಎಲ್ಲಾ ಪ್ರಾಣಿಗಳು ಸಾಧಾರಣವಾಗಿ ಮನುಷ್ಯ ಲೋಕ ಅಂತ ಏನಿದೆ, ಈ ಲೋಕದಲ್ಲಿ ಅವ್ನಿಗೆ ಸುಖ ಇರಲ್ಲ, ನೆಮ್ಮದಿ ಶಾಂತಿ ಇರಲ್ಲ, ಸುಮ್ಮನೆ ಪ್ರಾಣಿ ಹಾಗೆ ಇರ್ತಾನೆ. ಯಜ್ಞಾನುಷ್ಠಾನ ಮಾಡುವನು ನೆಮ್ಮದಿಯಿಂದ, ಸಂತೋಷದಿಂದ, ಆನಂದದಿಂದ ಸುಖಮಯವಾಗಿ ಜೀವನ ಮಾಡ್ತಾನೆ. ಯಜ್ಞಾನುಷ್ಠಾನ ಮಾಡದವನಿಗೆ ಈ ಲೋಕದ ಸುಖವೂ ಇಲ್ಲ. ಅದನ್ನ ಹೇಳ್ತಾನೆ, ಈ ಲೋಕವೂ ಇಲ್ಲ ಅಂದ್ರೆ ಈ ಲೋಕ ಅಂತ ಇರುತ್ತೆ, ಆ ದೇಹ ದೃಷ್ಟಿಯಿಂದ ಜನ ದೃಷ್ಟಿಯಿಂದ ಬದುಕಿರ್ತಾನೆ, ಆದ್ರೆ ಅವನು ಮಾನಸಿಕವಾಗಿ ತುಂಬಾ ತೊಳೆದಾಟ ಇರುತ್ತೆ, ತುಂಬಾ ದುಃಖ, ಕಷ್ಟ, ಭಯ, ಇದು ಅಷ್ಟೇ ಹೊರತು ಈ ಲೋಕದಾಗ ಇಲ್ಲ ಅಂದ್ರೆ ಲೋಕ ಇದಾಗಲ್ಲ. ಅವನು ಯಜ್ಞ ಮಾಡಿದ್ನು ಅಂತಂದ್ರೆ ಅದು ಸತ್ ಮೇಲೆ, ಸತ್ವದ ಮೇಲೆ ಅಂತ ಹೇಳಿದ್ರೆ ಆ ರೀತಿ ಅರ್ಥ ಮಾಡ್ಬೋದು. ಬದುಕಿರುವಾಗಲೇ ಅಂತ ಅರ್ಥ ಮಾಡಿದ್ರೆ ಅಷ್ಟೇ, ನೆಮ್ಮದಿ ಸುಖ ಇಲ್ಲ ಅಂತ. ಸರ್ವಪ್ರಾಧಾನವಾದ ಲೋಕವು ಕೂಡ ಮೇಲೆ ಹೇಳಿದಂತ ಹೇಗೆ ಅದೇ ಅಲ್ಲಿ ಸ್ವಧರ್ಮತ್ತಾಗಿನ ಕ್ರಮಯೋ ಭವಂತಿ ಅಂತ ಇದಕ್ಕೆ ಹೇಳೋದು. ಗೌತಮರು ಯಾವ ಒಂದು ಧರ್ಮವನ್ನು ಅನುಷ್ಠಾನ ಮಾಡದೇ ಇದ್ದವರು ಜನ್ಮ ಅಂತ ಕ್ರಿಮಿಯಾಗಿ ಹೊಟ್ಬಿಡ್ತಾರೆ ಅಂತ. ನನಗೆ ಸ್ವಧರ್ಮದ ಅನುಷ್ಠಾನ ಮಾಡ್ಬೇಕು, ಸಂಧ್ಯಾದಿ ಕರ್ಮನ್ ಚೆನ್ನಾಗಿ ಮಾಡ್ಬೇಕು, ಸ್ವಾಧ್ಯಾಯವನ್ನು ಚೆನ್ನಾಗಿ ಮಾಡ್ಬೇಕು, ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಶೌಚ, ತಪಸ್ಸು ಚೆನ್ನಾಗಿ ಕಾಪಾಡ್ಕೋಬೇಕು. ಈ ಒಂದು ಯಜ್ಞವು ಯಾವನಾಚನಿಲ್ವೋ ಆ ಮೇಲೆ ಹೇಳಿದಂತಹ ಅನೇಕ ಯಜ್ಞಗಳ ಪೈಕಿ ಅವನಿಗೆ ಸರ್ವಪ್ರಾಣಿ ಸಾಧಾರಣವಾದ ಈ ಲೋಕವೂ ಅವನಿಗಿಲ್ಲ. ತಸ್ಯ ಕುತಃ ಅನ್ಯ ವಿಶಿಷ್ಟ ಸಾಧನ ಸಾಧ್ಯ ಪುರುಷೋತ್ತಮ. ಈ ಲೋಕದಲ್ಲೇ ಮತ್ತೆ ಹುಟ್ಟಲ್ಲ. ಆಮೇಲೆ ಇನ್ನು ಪುಣ್ಯ ಲೋಕ ಇಲ್ಲ ಅಂತ ಹೇಳೋದೇನಿದೆ ಅಂತ, ವಿಶಿಷ್ಟವಾದ ಅಸಾಧಾರಣವಾದ ಅದ್ಭುತಾದಿ ಕರ್ಮದಿಂದಲೇ ದೊರಕುವಂತಹ ಸ್ವರ್ಗಲೋಕ, ಪಿತೃಲೋಕ, ಗಂಧರ್ವಲೋಕ, ಕಿನ್ನರಲೋಕ, ಕಿಂಪುರುಷ ಲೋಕ, ಸಾಧ್ಯ ಲೋಕ, ಉತ್ಸಾಹ ಮಾರ್ಗ ಲೋಕ ಅದಿಲ್ಲ ಅಂತ ಹೇಳೋದೇನಿದೆ ಅಂತ. ಈ ಲೋಕಕ್ಕೆ ಮತ್ತೆ ಬರಲ್ಲ ಅವನು, ಈ ಲೋಕದಲ್ಲೇ ಮತ್ತೆ ಸುಟ್ಟಲ್ವಂತ. ಅಂದ್ರೆ ಮನುಷ್ಯ ಲೋಕವನ್ನು ಅಲ್ಲ, ಮಿನಿಮಮ್ ಮನುಷ್ಯ ಲೋಕ ಪಡ್ಕೊಳ್ಳೋದು ಅನ್ನೋದು, ಮನುಷ್ಯ ಲೋಕವನ್ನೇ ಪಡ್ಕೊಳ್ಳೋದು, ಪ್ರಾಣಿ ಲೋಕಕ್ಕೆ ಹೋಗ್ಬಿಡ್ತಾರೆ. ಆದ್ರಿಂದ ನಾವು ಪ್ರತಿನಿತ್ಯ 4 ರಿಂದ 5 ಗಂಟೆ ಕಾಲ ಯಜ್ಞಾನುಷ್ಠಾನಕ್ಕೆ ಇಟ್ಬಿಡ್ಬೇಕು. ಒಂದಷ್ಟೊತ್ತು ಪಾರಾಯಣ, ಒಂದಷ್ಟೊತ್ತು ಪೂಜೆ, ಒಂದಷ್ಟೊತ್ತು ಜಪ, ಒಂದಷ್ಟೊತ್ತು ಪರೋಪಕಾರ, ಒಂದಷ್ಟೊತ್ತು ಇನ್ನೇನಾದ್ರು ಯೋಗಾಸನ ಮಾಡ್ತಾ ಇರ್ಬೇಕು. ಮಾಡ್ತಾ ಇದ್ರೆ ಅದು ಕಾಪಾಡುತ್ತೆ. ಆಗತ್ತಪ್ಪ, ಸಂಧ್ಯಾನಿ ಕರ್ಮಲ್ಲ ಮಾತಾಡ್ಕೊಂಡ್ ಮಾಡೋದಲ್ಲ, ಮಾತಾಡ್ಕೊಂಡ್ ಎಲ್ಲ ಬೇಜಾಜೀನ ಯಾವ್ದನ್ ಮಾಡಿದ್ರು ಬೇರೆ ಮಾಡಿದ್ರು ಏನ್ ಮಾಡ್ತಾ ಮನಸ್ಸುದ್ಧಾನ ಮಕ್ಕಳು ಹೇಳ್ಕೊಡ್ಬೇಕು. ಸಾಕಾಗಲ್ಲ. ಅರ್ಥ ಬರ್ತಿದ್ದಾರೆ ಕನ್ನಡದಲ್ಲಿ, ಅಲ್ಲ ಕನ್ನಡ ಅರ್ಥ ಬರ್ಕೊಟ್ಟಿದಾರಲ್ಲ, ಓದು ಕನ್ನಡ ಅರ್ಥ ಬರ್ದಿದಾರ ವೇದಕ್ಕಲ್ಲ. ಕಾಮನೆ ಬಿಟ್ಟು ಕಾಮನೆ ಅನ್ನೋದು ಅದು ವಿಶಿಷ್ಟವಾದ ಒಂದು ಅಸಾಧಾರಣವಾದ ಯಜ್ಞಯಾಗಾದಿ ಸಾಧನದಿಂದ ದೊರಕುವಂತಹ ಪುಣ್ಯಲೋಕ ಇಲ್ಲ ಅಂತ ಹೇಳೋದೇನಿದೆ, ಈ ಸಾಧಾರಣವಾದ ಮನುಷ್ಯ ಲೋಕವೇ ಅವನಿಗೆ ಇಲ್ಲ, ಮತ್ತೆ ಪುನಃ ಮನುಷ್ಯ ಲೋಕದಲ್ಲೇ ಹುಟ್ಟುವುದಿಲ್ಲ ಅಂದ್ಬಿಟ್ಟ ಪರಮಾತ್ಮ. ಏವಂ ಬಹುವಿಧ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಯುತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಏವಂ ಬಹುವಿಧ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಯುತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಏವಂ ಬಹುವಿಧಾಃ ಯಜ್ಞಾಃ ವಿತತಾ ಬ್ರಹ್ಮಣಃ ಮುಖೇ.
ವಿತತಃ ಅಂತಾನೆ. ಬ್ರಹ್ಮಣಃ ಮುಖೇ ಕರ್ಮಜಾನ್ ವಿದ್ಧಿ ತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಈ ರೀತಿಯಾಗಿ ಬಹುವಿಧಾ ಯಜ್ಞ, ಅನೇಕ ಪ್ರಕಾರವಾದ ಯಜ್ಞಗಳು. ಭಗವಂತನೇ ಒಂದು 6-8 ಪಟ್ಟಿ ಮಾಡಿದ. ಇನ್ನೂ ಅನೇಕ ಪ್ರಕಾರವಾದ ಯಜ್ಞಗಳು ಬ್ರಹ್ಮದ ಮುಖದಲ್ಲಿ ಹರಡಿಕೊಂಡಿದೆ. ಬ್ರಹ್ಮ ಅಂದ್ರೆ ವೇದ, ವೇದದ ಮುಖದಲ್ಲಿ, ವೇದದ ಬಾಯಲ್ಲಿ ಅನೇಕ ಪ್ರಕಾರವಾದ ಯಜ್ಞ ಇದೆ ಅಂದ್ರೆ ಏನಾಯ್ತು, ಪರಮಾತ್ಮ ಹೇಳಿದ ಎಲ್ಲಾ ಯಜ್ಞವೂ ವೇದೋಕ್ತವಾದ ಯಜ್ಞ ಹೇಳಿದಾನೆ ಹೊರತು ಶಕಪೋಲ ಕಲ್ಪಿತ ಯಜ್ಞ ಹೇಳಿಲ್ಲ. ಪರಮಾತ್ಮನ ಹುಟ್ಟಾಕಿ ಕಲ್ಪಿಸಿಕೊಂಡು ಪರಮಾತ್ಮ ಹೇಳಿದ ಯಜ್ಞ ಅಲ್ಲ. ಇಲ್ಲಿ ಹೇಳಿದ ಅಲ್ಲ, ಎಲ್ಲಾ ಯಜ್ಞಕ್ಕೂ ವೇದದ ಆಧಾರ ಇದೆ ಅಂತ ಹೇಳ್ದಂಗಾಯ್ತು. ಬ್ರಹ್ಮಣೋ ಮುಖೇನ ವೇದ ಮುಖೇ ಚರ್ಚ, ವೇದದ ಮುಖದಲ್ಲಿ ವಿತತಾದ ಹರಡಿಕೊಂಡಿದೆ, ಅಲ್ಲಿ ಸ್ಪ್ರೆಡ್ ಆಗಿದೆ, ಅಲ್ಲಿ ಎಲ್ಲಾ ವಿಸ್ತಾರವಾಗಿ ಬೆಳೆಸಲ್ಪಟ್ಟಿದೆ. ಆದರೆ ಈ ಎಲ್ಲಾ ಯಜ್ಞಗಳು ಕರ್ಮಜಾನ್ ವಿದ್ಧಿನ್ಬಿಟ್ಟ. ಕರ್ಮ ಅಂದ್ರೆ ಕಾಯಿಕ, ವಾಚಿಕ, ಮಾನಸಿಕ ಕರ್ಮ. ದೇಹದಿಂದ ಮಾಡುವ, ಇಂದ್ರಿಯದಿಂದ ಮಾಡುವ, ಮನಸ್ಸಿಂದ ಮಾಡುವ ಕರ್ಮಗಳು ಎಂಬುದೇ ತಿಳ್ಕೊ. ಚೀಕ್ ತಿಳ್ಕೊಂಡ್ರೆ ಅವಾಗ ನೀನನ್ನು ಏನು ತಿಳ್ಕೊಬೇಕು, ನಾನು ನಿರ್ವ್ಯಾಪಾರನಾಗಿದ್ದೀನಿ, ಇದು ನನ್ನ ವ್ಯಾಪಾರವಲ್ಲ, ಇದು ದೇಹನ್ಯ ಮನೋಬುದ್ಧಿ ವ್ಯಾಪಾರ, ನಾನು ಇದನ್ನು ಮೀರಿದವನು, ನಾನು ಉದಾಸೀನನು ಅಂತ ತಿಳ್ಕೊಂಡ್ಬಿಟ್ರೆ ನಿನ್ನನ್ನ ಮೋಕ್ಷಸೆ, ನೀನು ಮುಕ್ತರಾಗ್ಬಿಡ್ತೀಯ. ಈ ದೇಹೇಂದ್ರಿಯ ಮನೋಬುದ್ಧಿಗಳ ವ್ಯಾಪಾರವೇ ಹೊರತು ನನ್ನ ವ್ಯಾಪಾರವಲ್ಲ, ನಾನು ಉದಾಸೀನ, ಇದಕ್ಕೆ ಸಾಕ್ಷಿಯಾಗಿರ್ತಕ್ಕವನು, ನಾನು ಇದನ್ನು ಅತೀತನು, ಮೀರಿದವನು ಎಂಬುದಾಗಿ ನಿನ್ನನ್ನು ಗುರುತಿಸ್ಕೊಂಡರೆ ಯು ಆರ್ ಗೆಟಾನ್, ಮುಕ್ತನಾದನೇನು, ನೀನು ಕೃತಾರ್ಥನಾಗ್ಬಿಡ್ತೀಯ. ಬಹಳ ಸಿಂಪಲ್. ಭಗವಂತ ಹೇಳ್ತಿರೋದು ಎಷ್ಟು ಈಸಿ ಹೇಳ್ತಿದ್ದಾನೆ ಅಂದ್ರೆ, ಏತಾನ್ ಕರ್ಮಜಾನ್ ವಿಧಿಯಿಂದ, ಇದು ಕರ್ಮದಿಂದ, ದೇಹ ಇಂದ್ರಿಯ ಮನಸ್ಸು ಬುದ್ಧಿಯಿಂದ ಉಂಟಾಗುತ್ತೆ ಕಣ. ಈ ಎಲ್ಲಾ ಯಜ್ಞಯಾಗಾದಿಗಳು, ಪೂಜಾ ಪುರಸ್ಕಾರಗಳು, ಹೋಮ ಹವನಾದಿಗಳು, ಜಪತಪಾದ್ಯ ಅನುಷ್ಠಾನ ವರ್ತನೆ ಎಲ್ಲವೂ ದೇಹೇಂದ್ರಿಯ ಮನೋಬುದ್ಧಿಯಿಂದ ಹುಟ್ಟುವಂಥವು. ಯಾವುದು ಆತ್ಮ ಸಂಬಂಧಪಟ್ಟಿದ್ದಲ್ಲ. ಆತ್ಮ ಇದಕ್ಕೆ ಅತೀತನು, ಆತ್ಮನು ಮೀರಿದನು, ಇದಕ್ಕೆ ಸಾಕ್ಷಿ, ಇದೆಲ್ಲ ಬೆಳಗುತ್ತಿದ್ದಾನೆ, ನಿರ್ವ್ಯಾಪಾರ, ಉದಾಸೀನ ಅಂತ ತಿಳ್ಕೊಂಡ್ಬಿಟ್ರೆ ನೀನ್ ಮುಕ್ತನಾಗ್ಬಿಡ್ತೀಯಾ. ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ, ಮುಕ್ತಿ ಹೊಂದಿ ಜ್ಞಾನ ಪ್ರಕಾರ ತಗೊಂಡ್ಬಿಟ್ರೆ ಉತ್ತರಾರ್ಧದಲ್ಲಿ. ಪೂರ್ವಾರ್ಧದಲ್ಲಿ ಕರ್ಮ ವಿಚಾರ ತಗೊಂಡು ಉತ್ತರಾರ್ಧದಲ್ಲಿ ಜಪ್ ಮಾಡ್ಬಿಟ್ಟ ಜ್ಞಾನ ಪ್ರಕರಣಕ್ಕೆ. ಏವಂ ಯಥೋಕ್ತಾಃ ಬಹುವಿಧಾಃ ಬಹು ಪ್ರಕಾರಾಃ ಯಜ್ಞಾಃ ವಿತತಾಃ ವಿಸ್ತೀರ್ಣಾಃ ಬ್ರಹ್ಮಣಃ ತೇಜಸ್ಸಂಖ್ಯೆ ದ್ವಾರೇ. ಈ ರೀತಿಯಾಗಿ ಮೇಲೆ ಹೇಳಿದ್ದಾದ, ಹಿಂದೆ ಹೇಳಿದ್ದಾದ ಅನೇಕ ಪ್ರಕಾರವಾದ ಯಜ್ಞಗಳು ಎಲ್ಲವೂ ಹರಡಿಕೊಂಡಿದೆ. ಎಲ್ಲಿ? ವೇದದ ಮುಖದಲ್ಲಿ, ವೇದದ ಬಾಯಲ್ಲಿ, ವೇದದಲ್ಲಿ ಪ್ರತಿಪಾದ್ಯವಾಗಿದೆ ಅಂತ. ಅಷ್ಟು ಯಜ್ಞಗಳು ವೇದ ಪ್ರತಿಪಾದ್ಯವಾದ ಯಜ್ಞಗಳೇ ಹೊರತು ಒಂದು ಭಗವಂತ ಕಲ್ಪಿಸಿದಾಗೆಲ್ಲ ಸ್ಮೃತಿಕಾರ ಹೇಳಿದ್ದು ಅಲ್ಲ. ಇವನ್ ಪಾತಂಜಲ ಯೋಗಶಾಸ್ತ್ರದಲ್ಲಿ ಹೇಳಿದ್ದಕ್ಕೂ ವೇದದ ಮೂಲ ಇದೆ ಅಂತ ಹೇಳಂಗಾಯ್ತು. ಅವೇನು ಪ್ರಾಣಾಯಾಮ ಪ್ರತ್ಯಾಹಾರಾದಿಗಳು ಹೇಳ್ತಾರೆ, ಅದಕ್ಕೂ ವೇದದ ಮೂಲ ಇದೆ. ಅಂದ್ರೆ ಅನಂತಾವೈ ವೇದಾಹ, ವೇದಗಳು ಅನಂತವಾಗಿರುತ್ತವೆ. ಆದ್ದರಿಂದ ಯಾವ್ಯಾವ ವೇದ ಏನು ಹೇಳಿದ್ರೆ ಲುಪ್ತವಾಗ್ಬಿಟ್ರೆ ಇರುತ್ತೆ ವೇದವೆಲ್ಲ. ಆ ವೇದ ಭಾಗ ನಮಗೆ ಸಿಗೋದೇ ಇಲ್ಲ. ಭಾಷಿಕರು ಒಂದೇ ಉದಾಹರಣೆ ಕೊಡ್ತಾರೆ. ಇದು ಭಗವಂತ ಹೇಳಿದ್ದಕ್ಕೆ ಶ್ರುತಿ ಇದೆ, ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅಲ್ಲಿ ಬರೀತಾರೆ, ವೇದದ್ವಾರೇಣ ಅವಗಮ್ಯಮಾನಾಃ ಬ್ರಹ್ಮಣೋ ಮುಖೇ ವಿದಿತಾಃ ಉಚ್ಯಂತೆ. ವೇದದ ಮೂಲಕವಾಗಿ ತಿಳಿದು ಬರುವಂತಹ ಯಜ್ಞಗಳಿದೆಯಲ್ಲ, ಇದನ್ನ ಬ್ರಹ್ಮದ ಮುಖದಲ್ಲಿ, ವೇದದ ಮುಖದಲ್ಲಿ ಹರಡಿಕೊಂಡಿದೆ, ತುಂಬಿಕೊಂಡಿದೆ, ವ್ಯಾಪಿಸಿಕೊಂಡಿದೆ ಎಂಬುದಾಗಿ ಹೇಳ್ತಿದ್ದಾನೆ. ಇದೆಲ್ಲ ವೇದದ ಮುಖ ಅಂತವೇ ಗೊತ್ತಾಗೋದು ಅಂತ. ಪರಮಾತ್ಮನೋ ವೇದ ಪುರುಷನೋ, ಅವನು ವೇದನಾರಾಯಣ. ವೇದನಾರಾಯಣನಾದ್ರಿಂದ ಅವನಿಗೆ ಸ್ವರೂಪ ಆಗಲ್ಲ. ಸ್ವರೂಪ ಆಗೋದ್ರಿಂದ ಅವನು ಲೀಲಾಜಾಲ ಕೊಟ್ಟು ಮಾಡ್ತಾನೆ, ಅವನಿಗೇನು ಕಷ್ಟ ಆಗಲ್ಲ. ನಮಗೆ ಒಂದೊಂದು ಯಜ್ಞ ಎಲ್ಲಿ ಬರುತ್ತೆ, ಎಲ್ಲ ಯಾವ ಜಾಗದಲ್ಲಿ ಹೇಳಿದ್ದಾರೆ, ಯಾವ ಪುರುಷತ್ವ ಬರುತ್ತೆ ಅಂತ ಎಲ್ಲ ಹುಡುಕ್ಬೇಕು. ಅವನು ಸ್ವಯಂ ವೇದ ಪುರುಷನು, ವೇದಾತ್ಮನಾಗಿರ್ತಕ್ಕವನಿಗೆ ತಾನಾಗಿ ಬರ್ತಾ ಇರುತ್ತೆ. ಭಾಷಿಕರು ಒಂದು ಉದಾಹರಣೆ ಕೊಡ್ತಾರೆ, ತದ್ಯಥಾ ವಾಚಿ ಪ್ರಾಣಿದುಹುಮಃ ಚಾದಯಃ ಸಂಯಾಗ್ನಿಜುಹ್ವತಿ ಇದೆಯಲ್ಲ, ಏನು ಶ್ರೋತ್ರಾದಿ ಇಂದ್ರಿಯಾನ್ಯನ್ನೇ ಶ್ರೋತ್ರಾದಿ ವಾಕನ್ನ ಪ್ರಾಣದಲ್ಲಿ ಹೋಮ ಮಾಡುತ್ತೇವೆ ಅಂತ ಶ್ರುತಿ ಇದೆ ವಾಕ್ಗಳಲ್ಲಿ. ವಾಕನ್ನ ಅಂದ್ರೆ ಉಪಲಕ್ಷಣ, ಇಂದ್ರಿಯಗಳನ್ನೆಲ್ಲ ಸಂಯಮ ಅನ್ನುವಂಥ ಅಗ್ನಿಯಲ್ಲಿ ಹೋಮ ಮಾಡುತ್ತೇವೆ. ಆಕಿ ಪ್ರಾಣಜುಹಮ, ಇಲ್ಲಿ ಪ್ರಾಣನಲ್ಲಿ ಪ್ರಾಣ ಪಂಚವೃತ್ತಿಯಲ್ಲಿ
ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಹೋಮ ಮಾಡಿಸ್ತೀವಿ, ಅದರದ್ದೇ ಇದು. ಆ ವಾಕ್ಯದಲ್ಲಿ ಪ್ರಾಣವನ್ನ ಅಂದ್ರೆ ಇದು ಅವಾಗ ಪ್ರಾಣವನ್ನು ಯಾವ ಪ್ರಾಣ ಇದು ಪ್ರಾಣ ನಿಮಿತ್ತ ಕರ್ಮವನ್ನ ತಗೋಬೇಕು. ಕರ್ಮೇಂದ್ರಿಯಕ್ಕಲ್ಲ ವಾಗಿಂದ್ರಿಯ ಮೂಲ ಅಂತ ಮಾಡ್ಕೊಂಡು ಮಾಡ್ಬೇಕು. ವಾಕ್ಯದಲ್ಲಿ ಪ್ರಾಣವನ್ನು ಹೋಮ ಮಾಡುತ್ತೇವೆ ಅಂತಿದೆ. ಅಂದ್ರೆ ವಾಗ್ವ್ಯಾಪಾರವನ್ನ ನಿಲ್ಲಿಸ್ಬಿಟ್ಟು ಎಲ್ಲಾ ಇಂದ್ರಿಯ ವ್ಯಾಪಾರವನ್ನು ವಾಗ್ವ್ಯಾಪಾರದಲ್ಲಿ ಅಡಗಿಸ್ತೀವಿ ಅಂತ ಅರ್ಥ. ಪ್ರಾಣ ಇದಕ್ಕೆ ಇಂದ್ರಿಯಗಳನ್ನು ತಗೊಂಡು ಇಂದ್ರಿಯ ವ್ಯಾಪಾರವನ್ನ ವಾಗ್ವ್ಯಾಪಾರದಲ್ಲಿ ಅಡಗಿಸ್ತೀವಿ ಅಂದ್ರೆ ವಾಗ್ವ್ಯಾಪಾರ ಮಾತ್ರವಾಗಿರ್ತೀವಿ, ಮೌನವಾಗಿರ್ತೀವಿ ಅಂತ ಅರ್ಥ. ಅದೇ ಹೋಮ ಮಾಡೋದು. ಮಾತಿನಲ್ಲಿ ಅಡಗಿಸ್ಕೊಳ್ಬೇಕಂದ್ರೆ ಯಾವ ಇಂದ್ರಿಯ ವ್ಯಾಪಾರವನ್ನು ಹೊರಗಡೆ ಬಿಡದೇನೆ ಮೌನದಿಂದ ಇರ್ತೀವಿ ಅಂತ ಅರ್ಥ. ವಾಕ್ಯದಲ್ಲಿ ಪ್ರಾಣಗಳನ್ನ ಅಂದ್ರೆ ಇಂದ್ರಿಯಗಳ ವ್ಯಾಪಾರವನ್ನು ಹೋಮ ಮಾಡ್ತೀವಿ ಅಂದ್ರೆ ಬಾಕಿ ಇಂದ್ರಿಯ ವ್ಯಾಪಾರವನ್ನು ಬಿಟ್ಟು ಮೌನದಿಂದ ಇರ್ತೀವಿ. ಮೌನದಲ್ಲಿ ಇರೋದೇ ವಾಕ್ಯದಲ್ಲಿ ಹೋಮ ಮಾಡೋದು. ಇದು ಒಂದು ಉಪಲಕ್ಷಣ. ಇದೇ ತರ ಎಲ್ಲಾ ಯಜ್ಞಕ್ಕೂ ನೀವು ನೋಡ್ಕೋಬಹುದು. ಇದಕ್ಕೆ ಅಂತ ಶ್ರುತಿ ಆಧಾರಿತವಾದ ಯಜ್ಞಗಳೇ ಹೊರತು ಕೇವಲ ಕಲ್ಪಿತ ಯಜ್ಞ ಅಲ್ಲ ಅಂತ. ಆದ್ರೆ ಇದೆಲ್ಲ ಕರ್ಮಜಾನ್ ಕಾಯಿಕ ವಾಚಿಕ ಮಾನಸ ಕರ್ಮೋದ್ಭವಾನ್ ವಿದ್ಧಿ ತಾನ್ ಸರ್ವಾನ್ ಅನಾತ್ಮಜಾನ್. ಅವುಗಳನ್ನೆಲ್ಲ ಕರ್ಮಜ ಎಂಬುದಾಗಿ ತಿಳ್ಕೊಂಡ. ಕರ್ಮಜ ಅಂದ್ರೇನು? ಕಾಯಿಕ, ಕಾಯೇ ಭವಾಹ ಕಾಯಿಕಾಹ. ಕಾಯ ಅಂದ್ರೆ ಶರೀರ, ಅಲ್ಲಿ ಆಗೋದು ಕಾಯಿಕ. ವಾಚಿ ಭವಾಹ ವಾಚಿಕಾಹ, ಮನಸಿ ಭವಾಹ ಮಾನಸಾಹ ಮಾನಸಿಕ. ಮಾನಸ ಕರ್ಮ ಮಾನಸಿಕ ಮಾಡಲಿಲ್ಲ ಅಲ್ಲಿ. ಕಾಯಿಕ ವಾಚಿಕ ಮಾನಸಿಕ ಮಾಡಲಿಲ್ಲ, ಮಾನಸ ಕರ್ಮ. ಮನಸಃ ಇದು ಮಾನಸಂ ಮಾಡ್ಬಿಟ್ಟು ಮನಸ್ಸಿಗೆ ಸಂಬಂಧಪಟ್ಟ ಕರ್ಮದಿಂದ ಅಂದ್ರೆ ಉಪಾಸನೆ ಭಕ್ತಿ ಎಲ್ಲ ಮನಸ್ಸಿಂದ ನಡೆಯುತ್ತೆ. ಜಪ ಪಾರಾಯಣವೆಲ್ಲ ಇಂದ್ರಿಯದಿಂದ ನಡೆಯುತ್ತೆ. ಪೂಜೆ ಅಗ್ನಿಹೋತ್ರಾದಿಗಳೆಲ್ಲ ಶರೀರದಿಂದ ನಡೆಯುತ್ತೆ. ಶರೀರ ಪ್ರಧಾನವಾದ, ಇಂದ್ರಿಯ ಪ್ರಧಾನವಾದ, ಮನಃಪ್ರಧಾನವಾದ ಕರ್ಮಗಳು. ಆ ಕರ್ಮಗಳೆಂಬುದಾಗಿ ತಿಳಿದುಕೋ. ಎಲ್ಲವನ್ನು ಆ ರೀತಿ ಇರ್ತಕ್ಕದ್ದು ಎಲ್ಲ ಅನಾತ್ಮಜ. ಇದನ್ನು ಆತ್ಮವಲ್ಲ. ಶರೀರವಾಗಲಿ ಇಂದ್ರಿಯವಾಗಲಿ ಮನಸ್ಸಾಗಲಿ ಆತ್ಮವಲ್ಲ. ಅನಾತ್ಮವಾಗಿರುವ ದೇಹೇಂದ್ರಿಯ ಮನೋಬುದ್ಧಿಗಳಿಂದ ಹುಟ್ಟುವಂಥವುಗಳು ಈ ಕರ್ಮಗಳು, ಯಜ್ಞಗಳು. ಎಲ್ಲಾ ಯಜ್ಞಗಳು, ಎಲ್ಲಾ ಕರ್ಮಗಳು, ಎಲ್ಲಾ ಚೇಷ್ಟೆಗೂ ಇವುಗಳೇ ಸಾಧನವೇ ಹೊರತು ಆತ್ಮ ಸಾಧನವಲ್ಲ. ಮತ್ತೆ ಆತ್ಮ ಎಂಥವನು? ನಿರ್ವ್ಯಾಪಾರೋ ಹಿ ಆತ್ಮ. ಆತ್ಮನು ನಿರ್ವ್ಯಾಪಾರನಲ್ಲವೇ. ಹೀರೋದು ಅಲ್ಲವೇ ಅಂತ. ಆತ್ಮನು ಯಾವ ವ್ಯಾಪಾರ ಮಾಡುವನಲ್ಲ ಅಲ್ಲವೇ. ಎಲ್ಲಾ ವ್ಯಾಪಾರಕ್ಕೂ ಸಾಕ್ಷಿ. ಎಲ್ಲವನ್ನು ಕೂಡ ಯವೈಕ್ಕದೆ ನೋಡುತ್ತಿರುವಾತನು, ಬೆಳಗುತ್ತಿರುವಾತನು. ಏನೇನ್ ವ್ಯಾಪಾರ ನಡೆದ್ರು, ನಡಿದೇ ಹೋದ್ರು, ನಡಲಿಲ್ಲ ಅಂತ ನೋಡ್ತಾನೆ, ನಡೀತಿದ್ದು ನೋಡ್ತಾನೆ. ನಾ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿಲ್ಲ ಅಂತ ಗೊತ್ತಾಗುತ್ತೆ. ಇವನು ಯೋಚನೆ ಮಾಡ್ತಿದ್ದು ಗೊತ್ತಾಗುತ್ತೆ. ಹಾಗೆ ದೇಹೇಂದ್ರಿಯ ಎಲ್ಲಾ ವ್ಯಾಪಾರವನ್ನು ಅರಿವಿನಿಂದ ಬೆಳಗ್ತಾನೆ ಇದೀವಿ. ವ್ಯಾಪಾರ ಇಲ್ಲದೆ ಸುಮ್ಮನೆ ಕೂತಾಗ್ಲೂ ಸುಮ್ಮನೆ ಕೂತಿದ್ದೀನಿ ಅಂತ ಗೊತ್ತಾಗತ್ತೆ. ಒಟ್ಟು ಆತ್ಮನು ಮಾತ್ರ ನಿರ್ವ್ಯಾಪಾರನು, ವ್ಯಾಪಾರ ರಹಿತನು. ಇವುಗಳಲ್ಲಿ ವ್ಯಾಪಾರ ಇರೋದು ಅಂತ ತಿಳ್ಕೊಂಡು ಅತಃ ಏವಂ ಜ್ಞಾತ್ವ ವಿಮೋಕ್ಷಸೆ ಶುಭಾತ್. ಈ ರೀತಿ ಆತ್ಮನ್ನು ಕಂಡ್ಕೊಂಡು ಅಂತ ಅರ್ಥ. ಬರೀ ವ್ಯಾಪಾರ ದೇಹೇಂದ್ರಿಯದ್ದು ಅಂತ ತಿಳ್ಕೊಂಡ್ರೆ ಆಗಲ್ಲ ಮೋಕ್ಷ. ಆತ್ಮನು ನಿರ್ವ್ಯಾಪಾರ ಅಂತ ಹೇಳಿ ಆತ್ಮನ್ ತಿಳ್ಕೊಂಡ್ರೆ ಅಶುಭದಿಂದ ಮೋಕ್ಷ ಅಂತೀರಾ ಅಂತ. ಅಶುಭ ಅಂದ್ರೆ ಸಂಸಾರ. ಏವಂ ಜ್ಞಾತ್ವನ ಕಸಂ ಜ್ಞಾತ್ವ ಏವಂ ಶಬ್ದೇನ ಕಿಮುಚ್ಯತೆ? ಆತ್ಮಾನಂ ನಿರ್ವ್ಯಾಪಾರೋಹಂ ಉದಾಸೀನಃ ಚಿನ್ಮಾತ್ರ ಸ್ವರೂಪಃ ಇತ್ಯೇವಂ ಜ್ಞಾತ್ವ ಸರ್ವೇ ವ್ಯಾಪಾರಾಃ ದೇಹೇಂದ್ರಿಯ ಮನೋಬುದ್ಧಿಜಾಃ. ದೇಹೇಂದ್ರಿಯ ಮನೋಬುದ್ಧಿಯಿಂದ ಹುಟ್ಟುವಂಥವು ಎಲ್ಲ ವ್ಯಾಪಾರವು ಆತ್ಮನಃ, ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ. ಈ ರೀತಿ ತಿಳ್ಕೊಂಡು ಆತ್ಮನನ್ನ ನಿರ್ವ್ಯಾಪಾರನು, ಉದಾಸೀನನು, ಚಿನ್ಮಾತ್ರನು, ಅದ್ವಿತೀಯನು ಎಂಬುದಾಗಿ ಕಂಡ್ಕೊಂಡು ಮುಕ್ತಲಾಗ್ತೀಯ ನೀನು. ಸಂಸಾರದಿಂದಲೇ ಬಿಡುಗಡೆ ಹೊಂದ್ತೀಯಾ. ಹ್ಯಾಕ್ ಕಂಡ್ಕೊಳ್ಬೇಕು ಅಂತ ಹೇಳ್ತಾರೆ ಭಾಷ್ಯಕಾರ. ಕಂಡ್ಕೊಳ್ಳೋ ಪ್ರಕಾರ ಹೇಳ್ತಾರೆ. ನಮ್ಮ ವ್ಯಾಪಾರ ಇಮೇ ನಿರ್ವ್ಯಾಪಾರೋಹಂ ಉದಾಸೀನಃ ಇತ್ಯೇವಂ ಜ್ಞಾತ್ವಾ ತಸ್ಮಾತ್ ಸಮ್ಯಕ್ ದರ್ಶನಾತ್ ಮುಕ್ಷ್ಯತೆ. ಸಂಸಾರ ಬಂಧನಾತ್ ಇತ್ಯರ್ಥಃ.
ಸದಾ ಸಂಪರಿಚಕ್ಷಾಣ ಅಂತ ಯಾವಾಗ್ಲೂ ಅದನ್ನ ನೋಡ್ತಾ ಇರ್ಬೇಕು. ಯಾವ್ದು ರೀತಿ ಯಾವುದು ನನ್ನ ವ್ಯಾಪಾರವಲ್ಲ, ನಮದ್ವ್ಯಾಪಾರ ಇಮೆ ಯಾವುದು ದೇಹೇಂದ್ರಿಯ ಮನೋಬುದ್ಧಿಗಳ ವ್ಯಾಪಾರವು ನನ್ನ ವ್ಯಾಪಾರವಲ್ಲ. ನಾನು ನಿರ್ವ್ಯಾಪಾರವಾದವನು, ವ್ಯಾಪಾರ ರಹಿತನು, ವ್ಯಾಪಾರವನ್ನು ಮಾಡದವನು, ನನ್ನಲ್ಲಿ ಕ್ರಿಯೆ ಇಲ್ಲ, ಕ್ರಿಯಾರಹಿತನು, ಕ್ರಿಯಾ ಅತೀತನು, ಕ್ರಿಯಾ ಸಾಕ್ಷಿಯು ನಾನು, ಮತ್ತು ನಾನು ಸ್ವರೂಪದಿಂದ ಉದಾಸೀನನು ಎಂಬುದನ್ನ ಸದಾ ಸಂಪರಿಚಕ್ಷಾಣ ಸೇರಿಸ್ಕೋಬೇಕು. ಯಾವಾಗ ಇದನ್ನ ಕಾಣುತ್ತಿರುವ ಆತನು, ಇದನ್ನ ಸರಿಯಾಗಿ ಯಾವಾಗ ಗುರುತಿಸಿಕೊಳ್ಳುತ್ತಿರುವ ಆತನು ಈ ರೀತಿ ಕಂಡುಕೊಂಡು ಈ ಸಮ್ಯಕ್ ದೋಷದಿಂದಲೇ ಮುಕ್ತನಾಗುತ್ತಾನೆ. ಯಾವುದರಿಂದ? ಸಂಸಾರ ಬಂಧನ ಮೋಕ್ಷಸೆ. ಸಮ್ಯಕ್ ದೋಷ ಮೋಕ್ಷಸೆ ಅಲ್ಲ, ಸಮ್ಯಕ್ ದೋಷ ನಿಮಿತ್ತದಿಂದ ಮೋಕ್ಷಸೆ. ಮುಕ್ತಿ ಹೋಗುವ ಯಾವುದನ್ನ? ಸಂಸಾರ ಬಂಧನದಿಂದ. ಎರಡಕ್ಕೂ ಪಶ್ಚಿಮ ಹಾಕಿದ್ರು. ಸಮ್ಯಕ್ ದೋಷದಿಂದ ಮುಕ್ತಿ ಹೊಂದ್ಯ ಅಂದ್ರೆ ಸಮ್ಯಕ್ ದೋಷನ ಮುಕ್ತಿ ಹೊಂದೋದಕ್ಕೆ ಸಾಧನ ಅಂತ ಆಯ್ತು. ಸಂಸಾರ ಬಂಧನ ಮೋಕ್ಷಸೆ ಅಂದ್ರೆ ಸಂಸಾರ ಬಂಧನ ದಾಟೋಕ್ತಿ ಬಿಟ್ಕೊಂಡು ಹೋಗ್ತೀಯ ಅಂತ. ಸಮ್ಯಕ್ ದೋಷ ಮೋಕ್ಷಸೆಯೋ, ಸಂಸಾರ ಬಂಧನ ಮೋಕ್ಷಸೆಯೋ? ಹಾ, ಬಂಧದಿಂದ ಬಿಡುಗಡೆ ಆಗ್ಬೇಕು. ಸಮ್ಯಕ್ ದರ್ಶನ ಸಾಧನ. ಸಮ್ಯಕ್ ದರ್ಶನ ಎಂಬ ಸಾಧನದಿಂದ ಸಂಸಾರ ಬಂಧನದ ಕಷ್ಟದಿಂದ ಬಿಡುಗಡೆ ಹೊಂದ್ತೀಯ. ಕಷ್ಟ ಅನ್ಸಿದ್ಯಾ? ಸಂಸಾರ ಬಂಧನ ಅನ್ಸಿದ್ಯಾ? ಸಂಸಾರ ಬಂಧನ ಅಂತ ಅನ್ಸಿಲ್ಲ ಅಲ್ಲಮ್ಮ, ಅದಕ್ಕೆ ಬಿಡುಗಡೆ ಹೊಂದಬೇಕು ಅಂತ ಅನಿಸ್ತಾ ಇಲ್ಲ. ಸಂಸಾರ ಬಂಧನ ಅಂತ ಅನ್ಸಿದ್ರೆ ಬಿಡುಗಡೆ ಹೊಂದಬೇಕು ಅಂತ ಅನಿಸ್ತಾ ಇತ್ತು. ಬಂಧನ ಅಂತ ಅನ್ಸಿಲ್ಲ, ಆರಾಮಾಗಿದೀವಲ್ಲ, ಚೆನ್ನಾಗಿದೀವಲ್ಲ, ಏನು ಕೊರತೆ ಇಲ್ವಲ್ಲ, ಮನೇಲಿ ಅನುಕೂಲ, ಚೆನ್ನಾಗಿ ಬಾಡಿಗೆ ಬರುತ್ತೆ, ಚೆನ್ನಾಗಿ ದುಡ್ಡಿದೆ, ಚೆನ್ನಾಗಿ ಒಳ್ಳೆ ಮನಿದೆ, ಬೇಕಾದ ಅನುಕೂಲ ಇದೆ. ಬೇಕಾದ್ರೆ ಮಧ್ಯಾಹ್ನ ಒಂದು ಹಿಡಿ ಗೋಡಂಬಿ ಹಾಕೊಂಡು ಹುರಿದು ಉಪ್ಪು ಹಾಕೊಂಡು ಎಣ್ಣೆ ಹಾಕೊಂಡು ತಿನ್ಬಹುದು. ಬೇಕಾದ್ರೆ ಟೇಬಲ್ ಮಾಡ್ಕೋಬಹುದು, ಸ್ಕಿಪ್ಸ್ ಮಾಡ್ಕೋಬಹುದು, ಊಟ ತಿಂತ ಮಾಡ್ಕೋಬಹುದು, ಟಿವಿ ನೋಡ್ಬೋದು, ಮಜಾ ಮಲ್ಕೋಬಹುದು, ಏನ್ ಬೇಕಾದ್ರೆ ಮಾತ್ರ ಆರಾಮಾಗಿದೀವಲ್ಲ, ಏನ್ ಬಂಧನ ನಮ್ಗೆ ಅಂತ. ಬಂಧನ ಇಲ್ದೇ ಇದ್ರು ಅದು ಮೋಕ್ಷದ ನಮ್ ಪುರುಷಾರ್ಥದ ದಾರಿ ಅನ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಅಷ್ಟೇ ಹೋಗೋದು ನಾವು. ಅದ್ ಕಷ್ಟನೇ ಇರ್ಬೇಕು ಅಂತ ಏನು ಇಲ್ಲ ಅನ್ಸುತ್ತೆ ಅಲ್ವಾ ಗುರುಗಳೇ? ಬಂಧನ ಇದೆ ಮುಕ್ತಿ ಆಗ್ಬೇಕು ಅಂತ ಅನ್ಸಲ್ಲಮ್ಮ, ಕಷ್ಟ ಇದೆ ಸುಖ ಬೇಕು ಅಂತ ಅನ್ಸಲ್ಲ. ದುಃಖ ಇಲ್ಲದೆ ಹೋದ್ರೆ ಸುಖ, ಅದು ಹೆಚ್ಚಿನ ಸುಖ ಪ್ರಾಪ್ತಿಗಾಗಲೂ ಹೋಗ್ಬೇಕು. ನಮ್ಗೆ ದೇಹಾಭಿಮಾನವೇ ಬಂಧನ. ಬಂಧನ ಇನ್ನೇನು ಅಲ್ಲ, ದೇಹ ನಾನು ಅಂದ್ಕೊಳ್ಳೋದೆ, ಇಂದ್ರಿಯ ಮನೋಬುದ್ಧಿಗಳು ನಾನು ಅಂದ್ಕೊಳ್ಳೋದೇ ಬಂಧನ. ಒಬ್ರೊಬ್ರು ಕಷ್ಟ ಬಂದ್ರು ಅಂತಾರ ಅವ್ರಿಗೆ ಆಗ್ಲೇ ಈ ಮೋಕ್ಷ ಗೊತ್ತಿಲ್ದೇ ಇರೋರುವೆ ಒಂದೊಂದ್ಸತಿ ಲೈಕ್ ಸಿಚುವೇಶನ್ಸ್ ಫೇಸ್ ಮಾಡಿದಾಗ ಒಬ್ರೊಬ್ರು ತುಂಬಾ ಕೂತ್ಕೊಂಡು ಅಳ್ತಾ ಇರ್ತಾರೆ, ಒಬ್ರೊಬ್ರು ಅಳಲ್ಲ ಗುರುಗಳೇ ಅಲ್ವಾ? ಅಂತವ್ರಿಗೆ ಪಾಪ ಸುಖ ಇದೆ ಅನ್ಕೊಂಡು ಮೋಕ್ಷ ಬರಲ್ಲ ಅಂತ ಹೆಂಗಾಗುತ್ತೆ ಅಲ್ವಾ ಗುರುಗಳೇ? ಸರಿ, ಅದು ಒಪ್ಪೋಗಿದೆ. ಆದ್ರೆ ಮೋಕ್ಷ ಅನ್ನೋದು ಬಂಧನದಿಂದ ಅನ್ನುವಾಗ ನಮ್ಗೆ ಏನೋ ಒಂದು ಕಷ್ಟ ಆದಾಗಲೇ ಬಿಡು ಹೊಂದಬೇಕು ಅಂತ ಅನ್ಬೇಕಲ್ಲ. ಇದು ದೇಹಾದ್ರೆ ನಾವು ಅನ್ಕೋದೇ ಕಷ್ಟ, ಅದೇ ಬಂಧನ ಅಂತ ಗೊತ್ತಾಗ್ಬೇಕು. ಅದು ನಮ್ ಸ್ವಭಾವ ಅಲ್ಲ. ದೇಹೇಂದ್ರಿಯ ಮನೋಬುದ್ಧಿ ನಾನು ಅನ್ಕೊಂಡು ನಮ್ ಸ್ವಭಾವ ಅಲ್ಲ, ನಮ್ ನೇಚರ್ ಅಲ್ಲ ಅದು. ಆ ತಪ್ಪುಳಿಕೆಯಿಂದ ನಾನು ಅಂತಾಗಿರೋದು. ಅದನ್ನು ಸರಿಯಾಗಿ ತಿಳ್ಬೇಕಿಂದ ಬಿಟ್ಕೊಬೇಕು ಅಷ್ಟೇ ಹೊರತು ಜೀವನದಲ್ಲಿ ಕಷ್ಟ ಆಗ್ಬೇಕು ಅವಾಗಲೇ ಬಿಡು ಹೊಂದಬೇಕು ಅಂತ ಹಾಗೇನಿಲ್ಲ. ದೇಹೇಂದ್ರಿಯ ಮನೋಬುದ್ಧಿ ಅದೇ ಬಂಧನ, ಅದೇ ಕಷ್ಟ, ಅದೇ ದುಃಖ, ಅದೇ ಅಷ್ಟೇ. ದುಃಖ ಬಂದೇ ಬಿಡುಗಡೆ ಆಗ್ಬೇಕು ಅಂತ ಹಾಗಲ್ಲ ಅನ್ಕೋಬೇಕಾಗಿಲ್ಲ. ದುಃಖ ಬಂದು ಅದು ನಮ್ಗಿಲ್ವಲ್ಲ ಸಾರ್, ನಾವ್ ಚೆನ್ನಾಗೇ ಇದೀವಿ ಸಾರ್, ನಮ್ಗೇನು ಕಷ್ಟ ಇಲ್ಲ ಅಂತಾರೆ. ಕಷ್ಟ ನಿಮಗೆ ಅನ್ನೋದೇ ಕಷ್ಟ. ನಿಮ್ಗೆ ನೀವು ಯಾವ್ದು ನಾನು ಅನ್ಕೊಂಡಿದ್ದೀರೋ ಅದೇ ದುಃಖ ಅಂತ ಗೊತ್ತಿಲ್ಲ ಅವ್ರಿಗೆ. ಅಲ್ಲಿ ನಾನು ಅನ್ನೋದಕ್ಕೆ ದುಃಖ ತಪ್ಪಿಸ್ಕೋದಲ್ಲ, ನಾನು ಅನ್ನೋದೇ ದುಃಖ. ನಾನು ಅನ್ನೋದು ಹೋಗ್ಬೇಕು ಹೊರತು ನಾನು ಇಟ್ಕೊಂಡು ದುಃಖ ಹೋಗೋದಲ್ಲ. ನಾನು ಇಟ್ಕೊಂಡು ದುಃಖವನ್ನು ಕಳ್ಕೊತೀನಿ ಅಂತಂದ್ರೆ ಸಾಧ್ಯವಿಲ್ಲ. ನಾನು ಇದ್ದು ಬಿಟ್ಮೇಲೆ ಅದೇ ದುಃಖ ಸ್ವರೂಪ. ಅದು ನಾನು ಅನ್ನೋದೇ ದುಃಖ ಸ್ವರೂಪ. ಅದನ್ನ ಬಿಡುಗಡೆ ಹೊಂದಬೇಕೆ ಹೊರತು ನಾನಾಗಿದ್ಕೊಂಡು ದುಃಖ ಬಿಟ್ಕೊಳ್ತೀನಿ ಅಂದ್ರೆ ಅದು ಟೆಂಪ್ರವರಿ. ಅದು ಭೌತಿಕ ದುಃಖವನ್ನು, ಇನ್ಯಾವುದೋ ದುಃಖವನ್ನು, ಆಧ್ಯಾತ್ಮಿಕ ದುಃಖವನ್ನು ಬಿಟ್ಕೊತಾನೆ. ನಾನು ಅನ್ನೋದೇ ದುಃಖ ಗೊತ್ತಾಗ್ಬೇಕಾದ್ರೆ ತುಂಬಾ ಟೈಮ್ ತಗೊಳ್ತೇನೆ. ಓ, ಇಲ್ಲಿ ಬುಡದಲ್ಲೇ ಇದೆ ಅನರ್ಥ. ನಮ್ ಸ್ವಭಾವ ಅಲ್ಲಪ್ಪ ನಾನು ಅನ್ಕೊಳ್ಳೋದು. ಸ್ವಭಾವನ ಅಲ್ವಾ? ಅಲ್ಲ, ನನಗೂ ಬರ್ತೇವಲ್ಲ ಹೌದು ಪರಮ ಸ್ವಭಾವ. ನಾನು ಅನ್ಕೋ ಸ್ವಭಾವಪ್ಪ ಅಲ್ವಾ? ನಾನು ಅನ್ಕೋ ಸ್ವಭಾವ ಅಲ್ವಾ? ಗೊತ್ತಲ್ಲಮ್ಮ. ಗುರು ನನ್ನ ಹತ್ರ ಪ್ರಶ್ನೆ ಮಾಡ್ತಾರೆ, ಅನುಪ ಮಾತ್ರ ಮಾಡ್ತೀನಿ, ಲಕ್ಷ್ಮಿ ಹತ್ತಾನು ಅನುಪ ಮಾಡ್ಬೋದು. ನನ್ನ ಹತ್ರ ಮಾಡ್ಬಿಟ್ರೆ ನಾನು ಏನ್ ಹೇಳಿ ಅಂತಾನೆ ಅವನು. ಲಕ್ಷ್ಮಿ ಮಾಡ್ತಾನೋ
ಅನ್ನೋ ಅರ್ಥ ಇದೆ ಪ್ರಶ್ನೆಗೆ ಅಂತ. ನಾನು ನನ್ನ ವ್ಯಾಪಾರವಲ್ಲ ಇವುಗಳು, ನಾನು ನಿರ್ವ್ಯಾಪಾರನಾಗಿದ್ದೀನಿ, ಉದಾಸೀನನಾಗಿದ್ದೀನಿ ಎಂಬುದಾಗಿ ಕಂಡುಕೊಂಡು ಈ ಸಮ್ಯಕ್ ದರ್ಶನದಿಂದಲೇ ಸಂಸಾರ ಬಂಧದಿಂದ ಮುಕ್ತರಾಗ್ತೀಯ ನೀನು ಅಂತ ಅರ್ಥ. ಈಗ ಬ್ರಹ್ಮಾರ್ಪಣ ಇತ್ಯಾದಿ ಶ್ಲೋಕೇನ ಸಮ್ಯಕ್ ದರ್ಶನಸ್ಯ ಯಜ್ಞತ್ವಂ ಸಂಪಾದಿತಂ. ಬ್ರಹ್ಮಾರ್ಪಣ ಬ್ರಹ್ಮವಿ ಎಂಬುದು 24ನೇ ಶ್ಲೋಕದಿಂದ ಆರಂಭಗೊಂಡು ಆ ಶ್ಲೋಕದಿಂದ ಮಾಡಿ ಸಮ್ಯಕ್ ದರ್ಶನವನ್ನು ಯಜ್ಞ ಎಂಬುದಾಗಿ ಸಂಪಾದನೆ ಮಾಡಿಕೊಟ್ಟ ಪರಮಾತ್ಮ. ಈ ಸೋಮಯಾಗಾದಿಗಳ ಯಜ್ಞ ಅಲ್ಲ, ಸಮ್ಯಕ್ ದರ್ಶನವು ಯಜ್ಞವೇ ಎಂಬುದಾಗಿ ಪರಮಾತ್ಮ ಸಮ್ಯಕ್ ದರ್ಶನಕ್ಕೂ ಯಜ್ಞತ್ವವನ್ನು ಸಂಪಾದನೆ ಮಾಡಿಕೊಟ್ಟ. ಹೀಗಾಗಿ ಯಜ್ಞದಿಂದ ದೊರಕುವ ಫಲ ಸಮ್ಯಕ್ ದರ್ಶನ, ಯಜ್ಞಕ್ಕೆ ಫಲರೂಪವಾಗಿರ್ತಕ್ಕದ್ದು. ಅದನ್ನು ಸಮ್ಯಕ್ ದರ್ಶನ ಯಜ್ಞ ಅನ್ನೋದು ಅಪಚಾರ. ಅದು ಯಜ್ಞ ಅನ್ನೋದು ಉತ್ತಮ ಪದ ಇಲ್ಲ ಯಜ್ಞಕ್ಕಿಂತ. ಯಜ್ಞ ಶ್ರೇಷ್ಠ ಅಂತಿದೆಯಲ್ಲ, ಹಾಗಾಗಿ ಶ್ರೇಷ್ಠವಾದ ಆ ಪದದಿಂದ ಯಜ್ಞವನ್ನು ಸಮ್ಯಕ್ ದರ್ಶನ ಹೊಗಳ್ತಾ ಇದ್ದಾನೆ. ಸಮ್ಯಕ್ ದರ್ಶನ ಯಜ್ಞದ ಫಲವಾದಾಗ ಯಜ್ಞಕ್ಕಿಂತ ಮಿಗಿಲಾದದ್ದು, ಹೆಚ್ಚಿನದು. ಯಜ್ಞ ಏನೂ ಇಲ್ಲ ಅದ್ರ ಮುಂದೆ. ಯಜ್ಞಾಶ್ಚ ಅನೇಕೆ ಉಪದಿಷ್ಟಾ. ಅನೇಕೆ ಯಾಕೆ ಸಪ್ತಮಿನ ಹೌದಾ? ಏಕೆ ಅನೇಕೆ, ಅನೇಕೆ ಯಾವ ವಚನ? ಪ್ರಥಮ ಬಹುವಚನ. ಪ್ರಥಮ ಏಕವಚನ ಅನೇಕೆ ಅನೇಕಾನ್ ಅನೇಕಂ ಅನೇಕೈಃ ಅನೇಕೇನ ನ ಏಕೇನ ಅನೇಕೇನ ನ ಅನೇಕಸ್ಮೈ ಅನೇಕಸ್ಮೈ. ಅನೇಕ ಬಹುವಚನ ಏಕವಚನ ಬರಲ್ವಾ? ಯಾಕೆ? ಉಪದಿಷ್ಟ ಅನೇಕ ಯಜ್ಞಗಳನ್ನು ಉಪದೇಶ ಮಾಡಿದ್ದಾಯ್ತು. ತೈಹಿ ಸಿದ್ಧ ಪುರುಷಾರ್ಥ ಪ್ರಯೋಜನೈಃ ಜ್ಞಾನಂ ಸ್ತೂಯತೆ. ತೈಹಿ ಕೈಃ ಯಜ್ಞೈಃ ಕೀರ್ತಿ ಯಜ್ಞೈಃ ಸಿದ್ಧ ಪುರುಷಾರ್ಥ ಪ್ರಯೋಜನೈಃ. ಅವುಗಳ ಪುರುಷಾರ್ಥವು ಸಿದ್ಧವಾಗಿದೆ. ಯಜ್ಞಗಳಿಗೆ ಇಂತಿಂಥ ಪುರುಷಾರ್ಥ ಅಂತ ತೀರ್ಮಾನವಾಗಿದೆ. ಸಿದ್ಧ ಅಂದ್ರೆ ತೀರ್ಮಾನ ಅಂತ. ಇಂತಿಂಥ ಪುರುಷಾರ್ಥ ಅಂತ ತೀರ್ಮಾನವಾಗಿರುವ ಯಜ್ಞಗಳಿಂದ ಜ್ಞಾನ ಯಜ್ಞವನ್ನು ಹೋಗ್ತಾ ಇದ್ದಾನೆ ಪರಮಾತ್ಮ. ಎಲ್ಲಕ್ಕಿಂತ ಜ್ಞಾನ ಯಜ್ಞ ಹೆಚ್ಚಿಂದು. ಕಸಂ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನಯಜ್ಞಃ ಪರಂತಪ ಸರ್ವಂ ಕರ್ಮ ಅಖಿಲಂ ಅಖಿಲಮ ಅಖಿಲಂ ಪಾರ್ಥ ಅಖಿಲಂ ಅಂತ ಜ್ಞಾನೇ ಪರಿಸಮಾಪ್ಯತೆ. ಸೀರಿಯಸ್ನೆಸ್ ಇಲ್ಲ ಅವ್ರಿಗೆ. ನಾವು ಹಿಂಗ ಜಿಜ್ಞಾಸ ದ್ರವ್ಯಮಯವಾದ ಯಜ್ಞಕ್ಕಿಂತ ದ್ರವ್ಯಮಯವಾದ ಯಜ್ಞ ಯಾವ್ದ? ತೀರ್ಥಾದಿಗಳಲ್ಲಿ ಗೋಭೂ ಹಿರಣ್ಯ ವಸ್ತ್ರ ದಾನಾದಿ ಮಾಡೋ ದ್ರವ್ಯಮಯ ಯಜ್ಞ ಇದೆಯಲ್ಲ, ಅದ ಯಜ್ಞದ ತುಪ್ಪ ಹೋಮ ಮಾಡುದು, ಪುರೋಡ ಹೋಮ ಮಾಡುದು. ಆ ಯಜ್ಞಕ್ಕಿಂತ ಹೇ ಪರಂತಪನೇ ಅರ್ಜುನನೇ ಜ್ಞಾನ ಯಜ್ಞ ಇದೆಯಲ್ಲ ಅದು ಶ್ರೇಯಾನ್, ಅದು ಪ್ರಶಸ್ತತರ, ಅದು ಉತ್ತಮವಾದ್ದು. ಯಾಕೆ ಅಂದ್ರೆ ಹೇ ಪರಂತಪನೇ ಸರ್ವಂ ಅಖಿಲ ಅಖಿಲಮನೆ ಸರ್ವಂ ಅಂತ. ಸರ್ವ ಅಖಿಲಂ ಕರ್ಮ ಸರ್ವಂ ಇದೆಲ್ಲ, ಅಖಿಲಂ ಇದೆ ಸರ್ವಂ ಇದೆ. ಅಖಿಲ ಬರೀ ಹಾಗೆ ಮಾಡಿದ್ರ ಮುದುಕ್ತಿ ಆಗ್ತಿ ಅಂತ. ಸರ್ವಂ ಕರ್ಮ ಎಲ್ಲಾ ಕರ್ಮವು ಅಪ್ರತಿಬಂಧೇನ ಜ್ಞಾನಿ ಪರಿಸಮಾಪ್ಯತೆ, ಜ್ಞಾನದಲ್ಲಿ ಅಡಕವಾಗತ್ತೆ, ಒಂದಾಗತ್ತೆ. ಆ ತಡೆ ಇಲ್ಲದೇನೆ ಏನು ಅದಕ್ಕೆ ಅಡ್ಚಣೆ. ಜ್ಞಾನ ಅಂದ್ರೆ ತುಂಬಾ ದೊಡ್ಡದು ಅಂತ ಹಿಂದೆ ಯಾವಾನ ಸೌದಪಾಣಿ ಹೇಳಿದಲ್ಲ, ಸೌದ ಸಂಪದವ್ರಿಗೆ ಅದನ್ನ ಕೊಡ್ಬೇಕಾಯ್ತಾ? ಈ ಉಪಾಸನೆ ವಾಕ್ಯ ಕೊಟ್ಬಿಡ್ತಾರೆ ಭಾಷೆಗಾರರು. ಸಂಪರ್ಕ ವಿದ್ಯೆ ಏನಪ್ಪಾ ಈ ಸಂಪರ್ಕ ವಿದ್ಯೆ? ಇದಕ್ಕೆ ಹೊಂದಲ್ಲಪ್ಪ ದೃಷ್ಟಾಂತ. ಇದು ಶ್ರುತಿ ಉದಾಹರಣೆ ಕೊಡೋದು.
ಯಥಾ ಕೃತಾಯ ವಿಜಿತಾಯ ಅಧರೇಯ ಅನ್ನೋದು ಕೃತಗರದಲ್ಲಿ ಗೆಲುವಿನ ಅಡಗತ್ತೆ. ಅದು ಜ್ಞಾನಕ್ಕೆ ಇಲ್ಲಿ ಇದಕ್ಕೆ ವಾಕ್ಯ ಇಲ್ವೇ ಇಲ್ಲ. ಸರಿ, ಯಾಕೆ ಅಲ್ಲ ಜ್ಞಾನ ಬೇರೆ ವಾಕ್ಯ ಇಲ್ವೇ ಇಲ್ಲ ಹಾಗಾದ್ರೆ ಎಲ್ಲಿದೆ? ಅಲ್ಲ ಜ್ಞಾನದಲ್ಲಿ ಎಲ್ಲ ಅಡಕಾಗುತ್ತೆ ಶ್ರುತಿ ವಾಕ್ಯ. ಎಲ್ಲಾ ಕರ್ಮಗಳು ಜ್ಞಾನದಲ್ಲಿ ಅಡಕವಾಗುತ್ತೆ. ಹಾ, ಸರ್ವಂ ಕರ್ಮ ಅಖಿಲಂ ಪಾರ್ಥ. ಎಲ್ಲಾ ಕರ್ಮವು ಜ್ಞಾನ ಫಲದಲ್ಲಿ ಅಡಕವಾಗುತ್ತೆ. ಯಾವಾಗ ಸೌದಪಾನ ಇದೆ ಅದು ಸ್ಮೃತಿ. ಶ್ರುತಿಯಲ್ಲಿ ಒಂದ್ ಕಡೆ ಹೇಳಿದ. ಶ್ರುತಿ ಯಾಕೆ ಹೇಳುತ್ತೆ? ಅಲ್ಲ ಎಲ್ಲಾ ಕರ್ಮವು ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತೆ ಅದಕ್ಕೆ ಶ್ರುತಿಯಲ್ಲಿ ಇಲ್ಲ. ನೇರಾಗಿ ಹೀಗಿಲ್ಲ ಶ್ರುತಿಯಲ್ಲಿ. ಅದಕ್ಕೆ ಭಾಷೆಗಾರ ಇದನ್ನ ಕೊಟ್ರು. ಶ್ರುತಿ ವಾಗ್ದಾರಿದ್ದೆ ಯಾಕೊಬ್ಬ ಶ್ರುತಿ ಹೇಳ್ಬೋದಾಯ್ತಪ್ಪ. ಏನ್ ವಾಗ್ದಾರಿದ್ಯೋ ಅಲ್ಲ, ಇಲ್ಲಿ ಗೊತ್ತಾಯ್ತಲ್ಲ ಸರ್ವಂ ಕರ್ಮ ಅಖಿಲಂ ಪಾರ್ಥ ಅಂತ. ಪ್ರಾರ್ಥನೆ ಎಲ್ಲಾ ಕರ್ಮವು ಜ್ಞಾನದಲ್ಲಿ ಅಡಕವಾಗುತ್ತೆ ಅಂತ ಹಾಗೆ ಶ್ರುತಿ ಆಗಿರ್ಬೇಕಾಯ್ತಪ್ಪ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಕ್ಷೀಯಂತೆ ಜಾಸ್ತಿ ಕರ್ಮಾಣಿ ಇದೆ. ಆದ್ರೆ ಜ್ಞಾನದಲ್ಲಿ ಕರ್ಮಫಲವೆಲ್ಲ ಅಡಕವಾಗುತ್ತೆ ಅಂತ. ಸಜ್ಜದ ಪುಣ್ಯಜಿತೋ ಲೋಕ ಹಾಕಿಯದೆ ಏನ್ ಮಾಡುತ್ತೆ? ಕರ್ಮಜಿತೋ ಲೋಕ ಹಾಕಿಯದೆ ಪುಣ್ಯಜಿತೋ ಲೋಕ ಹಾಕಿಯದೆ ಇದೆ. ಅದು ಮುಗಿದೋಗುತ್ತೆ. ಅದಕ್ಕೆ ಅಡಕವಾಗುತ್ತೆ ಇರಕಲ್ಲ. ಅದು ಉಪಾಸ ಪ್ರಕರಣ. ಜ್ಞಾನ ಪ್ರಕರಣದಲ್ಲಿ ಜ್ಞಾನ ಫಲವು ಎಲ್ಲಾ ಕರ್ಮಗಳನ್ನು ಮೀರಿದ್ದು ಹೆಚ್ಚಿದ್ದು ಅಂತ ಹೇಳ್ಬೇಕಪ್ಪ. ಇದೆಲ್ಲ ಹೇಳೇ ಇಲ್ಲಪ್ಪ. ಯಾಕೋ ಏನೋ ಒಂದ್ಕಂಡು ಇಲ್ಲ. ಶ್ರೇಯಾನ್ ದ್ರವ್ಯಮಯ ದ್ರವ್ಯ ಸಾಧನ ಸಾಧ್ಯ ಜ್ಞಾತ್ ಜ್ಞಾನ ಯಜ್ಞ ಹೇ ಪರಂತಪ. ದ್ರವ್ಯವೆಂಬ ಸಾಧನ ಉಂಟಾಗುವ ಯಜ್ಞಕ್ಕಿಂತ ಅಂದ್ರೆ ದ್ರವ್ಯಮಯದ ಯಜ್ಞಕ್ಕಿಂತ ಜ್ಞಾನ ಯಜ್ಞವು ಶ್ರೇಷ್ಠವಾದದ್ದು. ಇಲ್ಲಿ ಪರಂತಪನೇ, ಅರ್ಜುನನೇ, ಜ್ಞಾನ ಯಜ್ಞ ಬಹಳ ದೊಡ್ಡದಪ್ಪ. ಜನ್ಮ ಅಂತ ಕೊಡುತ್ತೆ. ಜ್ಞಾನ ಯಜ್ಞ ಜನ್ಮ ಅಂತ ಕೊಡಲ್ಲ. ಅಂದ್ರೆ ಫಲ ಅಂದ್ರೆ ಇನ್ನೇನು ಫಲ ಅಂತಲ್ಲ. ಜನ್ಮ ತಂದ್ಕೊಡೋದು ಕೀಳೆ, ಜನ್ಮ ತಂದ್ಕೊಳ್ದೇವ್ರು ಉತ್ತಮ ಅಂತ ಅಷ್ಟೇ ಅವ್ರದು. ಇದಕ್ಕೆ ಫಲ ಇಲ್ಲ, ಆದ್ರೆ ಫಲ ಇದೆ ಅದ್ರಲ್ಲಿ ಹೆಚ್ಚು ಅಂತ ಫಲ ಇಲ್ಲದೆ ಹೆಚ್ಚು ಅಂತ ಹಂಗರ್ಸಲ್ಲ. ಫಲನ್ನಾಮ ಜನ್ಮವನ್ನು ಉಂಟು ಮಾಡುತ್ತೆ ಅಂತ. ಅತಃ ಶ್ರೇಯಾನ್ ಪ್ರಶಸ್ಯತರಃ. ಅದನ್ನ ಇದು ಶ್ರೇಷ್ಠ, ಅದು ಉತ್ತಮವಾದದ್ದು. ಕಥಂ ಹೀಗೆ ಯತಃ ಸರ್ವಂ ಕರ್ಮ ಸಮಸ್ತಂ ಅಖಿಲಂ ಅಪ್ರತಿಬದ್ಧಂ ಪಾರ್ಥ ಜ್ಞಾನೇ ಮೋಕ್ಷ ಸಾಧನೆ ಸರ್ವತಃ ಸಂಪ್ರದೋದಕ ಸ್ಥಾನೀಯೇ ಪರಿಸಮಾಪ್ತಿ ಅಂತರ್ಭವತಿ ಇತ್ಯರ್ಥಃ. ಏಕೆಂದ್ರೆ ಎಲ್ಲಾ ಕರ್ಮವು ಸಮಸ್ತ ಕರ್ಮ, ಎಷ್ಟೋ ಅಗ್ನಿಹೋತ್ರದಿಂದ ಅಶ್ವಮೇಧ ಅಂತ ಅಥವಾ ಈ ಪುರಾಣೋಕ್ತ ಕರ್ಮ ಅಥವಾ ಸ್ಮೃತ್ಯುಕ್ತವಾದ ಕರ್ಮ, ಎಲ್ಲಾ ಕರ್ಮವು ಕೂಡ ತಡೆ ಇಲ್ಲದೇನೆ ಮೋಕ್ಷ ಸಾಧನವಾಗಿರುವ ಜ್ಞಾನದಲ್ಲಿ ಅದು ಎಲ್ಲಾ ನೀರಿರ್ತಕ್ಕಂತಹ ಸ್ಥಾನದಲ್ಲಿರ್ತಕ್ಕದ್ದು ಸರ್ವತ ಸಂಪ್ರದೋದಕ ಸ್ಥಾನೀಯ ಜ್ಞಾನ. ಆ ಸ್ಥಾನದಲ್ಲಿರ್ತಕ್ಕಂತಹ ಜ್ಞಾನದಲ್ಲಿ ಎಲ್ಲಾ ಕರ್ಮವೂ ಅಡಕವಾಗುತ್ತೆ. ಅಂದ್ರೆ ಎಲ್ಲಾ ಕರ್ಮ ಫಲವು ಜ್ಞಾನ ಫಲದಲ್ಲಿ ಸೇರೋಗುತ್ತೆ. ಜ್ಞಾನ ಫಲ ದೊಡ್ಡದು ಅಂತ. ಇದಕ್ಕೊಂದು ಉದಾಹರಣೆ. ಯಥಾ ಕೃತಾಯ ವಿಜಿತಾಯ ಅಧರೇಯ ಸಂಯಂತಿ ಏವಮೇನಂ ಸರ್ವಂ ತದಭಿಸಮೇತಿ ಯತ್ಕಿಂಚ ಪ್ರಜಾ ಸಾಧು ಕುರ್ವಂತಿ ಯಸ್ತದ್ವೇದ ಯತ್ಸವೇದ ಶ್ರುತೇ. ಹೇಗೆ ಕೃತ ಆಯ ಅಂದ್ರೆ ಗರ, ಕೃತಾಯ ಚತುರ್ಥಿ ಅಲ್ಲ. ಕೃತ ಕೃತು ಕೃತಾಯ ಅಲ್ಲ. ಕೃತಾಯ ರಾಮಾಯ ಅಂದ್ರೆ ಕೃತಾಯ ಅಲ್ಲ. ಕೃತಃ ಇದೆ ಆಯ ಕೃತಾಯ. ಕೃತ ಗರ. ವಿಜಿತಾಯನ ಗೆದ್ದವನಿಗೆ, ಅಧೇಯಾದ ಕೆಳಗಿನದಾದ ತ್ರೇತ ದ್ವಾಪರ ಕಲಿ ಎಲ್ಲ ಸಂಯಂತಿ ಅಡಕವಾಗುತ್ತದೆಯೋ ಅದೇ ರೀತಿ ಈ ಜ್ಞಾನಿಯಲ್ಲಿ ಎಲ್ಲಾ ಪ್ರಜೆಗಳು ಏನೇನು ಕ್ರಮ ಮಾಡುತ್ತಾರೋ ಅದಷ್ಟು ಇವನಲ್ಲಿ ಅಡಕವಾಗತ್ತೆ. ಜ್ಞಾನಿಯ ಕರ್ಮದಲ್ಲಿ ಇಲ್ಲಿ ಉಪಾಸನಕ ಸಂಪರ್ಕ ವಿದ್ಯೋಪಾಸಕರಂತ ಇದರಲ್ಲಿ ರೈಕ್ವನಲ್ಲಿ ಅಂತ ಅರ್ಥ ಮಾಡಿದರೆ ಯಾವುದನ್ನು ಅವನು ತಿಳಿದಿದ್ದಾನೋ ಯಾವ್ದನ್ನು ತಿಳ್ಕೊಳ್ತಾನೋ ಅವನು ಕೂಡ ಅದರಲ್ಲಿ ಎಲ್ಲವನ್ನು ಅಡಕ ಮಾಡ್ಕೊಳ್ತಾನೆ.
ಅವನ ಉಪಾಸನಾ ಫಲದಲ್ಲಿ ಎಲ್ಲಾ ಕರ್ಮಫಲವು ಅಡಕವಾಗುತ್ತೆ. ಜ್ಞಾನ ಫಲದಲ್ಲಿ ಎಲ್ಲಾ ಕರ್ಮಫಲವು ಅಡಕವಾಗುತ್ತೆ. ಅರ್ಥಾತ್ ಚರಿತಾರ್ಥವಾಗುತ್ತೆ.